Hi dear students, how are you? Hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. So in the previous class ನಾವು periodic tables that is D block elements ಗಳ ಬಗ್ಗೆ ಸ್ಟಡಿ ಮಾಡ್ತಾ ಬಂದಿದ್ವಿ. In this class we are going to discuss about the more concepts of the D and F block elements. Okay? So can we move on next slide? Next slide please. So now the electronic configurations. So electronic configuration of D and F block elements, among that first one is D block elements. As you know that D block elements can be classified into D block elements are 3 series is there. 4 series is there. Among that 3D series, 4D series and 5D series. That is 3D series, 4D series and 5D series. These are completed series ಅಂತ ಹೇಳ್ತಾರೆ. Because D block ನಲ್ಲಿ ಇರುವಂತ ಅಷ್ಟು ಎಲಿಮೆಂಟ್ಸ್ ಗಳು ಅಲ್ಲಿದೆ. But while come to the 6D series, it is incompleted because ಇನ್ನು ಕಂಪ್ಲೀಟ್ ಮಾಡಿಲ್ಲ, ಅದನ್ನ ಹಾಫ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಅದನ್ನ ಹಾಗೆ ಬಿಟ್ಟಿದ್ದಾರೆ. So we are going to discuss about the 3D series, 4D series and 5D series elements. As you know that in 3D series, the elements, first element is scandium, second element is titanium, third element is vanadium and fourth is chromium, manganese, iron, cobalt, nickel, copper, zinc. Before going to this, we have to know about the general electronic configuration of the D block elements, isn't it? What is the general electronic configuration of D block elements? That is inert gas configuration, that is natural gas antanu karitivi, adana inert gas configuration anta karitivi. Then that is what ND 1 to 10 and then NS 1 to 2. This ND can be written as 1 minus what? That is N into D 1 to 10 anta baritare. It means what? This is the valence electron, ultimate shell. ಯಾವುದೇ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾದ್ರೆ ಎನ್ ಎಸ್ ಅನ್ನೋದು ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಏನಾಗಿರುತ್ತೆ, ಅಲ್ಟಿಮೇಟ್ ಶೆಲ್ ಆಗಿರುತ್ತೆ. ರಿಮೈನಿಂಗ್ ಎನ್ ಮೈನಸ್ 1 ಡಿ, ದಿಸ್ ಇಸ್ ವಾಟ್ 1 ಮೈನಸ್ ಎನ್ ಡಿ ಏನಾಗಿರುತ್ತೆ, ದಿಸ್ ಇಸ್ ವಾಟ್ ಅಲ್ಟಿಮೇಟ್ ಆದ್ಮೇಲೆ ಅದ್ರ ಹಿಂದಿಂದ ಇರೋದು ಏನಾಗಿರುತ್ತೆ, ಪೆನಲ್ಟಿಮೇಟ್ ಆಗಿರುತ್ತೆ. ಅರ್ಥ ಆಗ್ತಿದ್ವಾ? ಅಲ್ಟಿಮೇಟ್, ಪೆನಲ್ಟಿಮೇಟ್. ಸೊ ಪೆನಲ್ಟಿಮೇಟ್ ಗಿಂತ ಮುಂಚೆ ಬರೋದೇನಾಗಿರುತ್ತೆ, ಆಂಟಿ ಪೆನಲ್ಟಿಮೇಟ್ ಅಂತ ಆಗಿರುತ್ತೆ. ದೇರ್ ಆರ್ 3 ಟೈಪ್ಸ್ ಏನಾಗಿರುತ್ತೆ, ಒಂದು ಅಲ್ಟಿಮೇಟ್ ಇರುತ್ತೆ, ನೆಕ್ಸ್ಟ್ ಪೆನಲ್ಟಿಮೇಟ್ ಇರುತ್ತೆ, ನೆಕ್ಸ್ಟ್ ಏನಿರುತ್ತೆ ಆಂಟಿ ಪೆನಲ್ಟಿಮೇಟ್ ಅಂತ ಇರುತ್ತೆ. ಸೊ ಇಲ್ಲಿ ನಾವು ಕಾನ್ಫಿಗರೇಷನ್ ಬರೀಬೇಕಾದ್ರೆ ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ಏನಂತ ಅಂದರೆ ದಟ್ ಇಸ್ ಆಂಟಿ ಪೆನಲ್ಟಿಮೇಟ್, ಸಾರಿ ಎಸ್ ಆಂಟಿ ಪೆನಲ್ಟಿಮೇಟ್, ಅಲ್ಟಿಮೇಟ್, ಅಲ್ಟಿಮೇಟ್, ಪೆನಲ್ಟಿಮೇಟ್ ಅಂಡ್ ಆಂಟಿ ಪೆನಲ್ಟಿಮೇಟ್. ನಾವು ಇಲ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಫೋಕಸ್ ಮಾಡಬೇಕಾಗಿರೋದು ದಟ್ ಇಸ್ ವಾಟ್ ಪೆನಲ್ಟಿಮೇಟ್ ಶೆಲ್, ಪೆನಲ್ಟಿಮೇಟ್. ಸೊ ಪೆನಲ್ಟಿಮೇಟ್ ಶೆಲ್ ಅಂತಂದ್ರೇನು, ದಿಸ್ ಇಸ್ ದ ಶೆಲ್ ವಿಚ್ ಇಸ್ ಪ್ರೆಸೆಂಟ್ ಬಿಫೋರ್ ದ ವಾಟ್ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ಲಿನ ಬಿಫೋರ್ ಅಲ್ಲಿರುವಂಥದ್ದು ಶೆಲ್ ಅನ್ನು ನಾವೇನಂತ ಕರಿತೀವಿ, ಪೆನಲ್ಟಿಮೇಟ್ ಶೆಲ್. ಫಾರ್ ಎಕ್ಸಾಂಪಲ್ ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ ಎನ್ ಅಂಡ್ ಹಿಯರ್ ಆಲ್ಸೋ ಎನ್ ಇಸ್ ದೇರ್. ಇಫ್ ಯು ಆರ್ ರೈಟಿಂಗ್ ಎನ್ ದಟ್ ಈಸ್ 4s, ದೆನ್ 1 ಮೈನಸ್ ಎನ್ ನಥಿಂಗ್ ಬಟ್ ವಾಟ್ 1 ಮೈನಸ್ 4 ದಟ್ ಈಸ್ ಡಿ ಟು 1 to 10 ಅಂತ ಅಂದ್ರೆ ಅರ್ಥ ಏನು, 4 ಮೈನಸ್ 1 ಅಂದ್ರೆ ಏನು, 3D. ಸೊ ದಟ್ಸ್ ವೈ ದಿಸ್ ಗ್ರೂಪ್ ಆರ್ ಕಾಲ್ಡ್ ಆಸ್ 3D ಸೀರೀಸ್ ಎಲಿಮೆಂಟ್ಸ್. ಅರ್ಥ ಆಗ್ತಿದೆ? 2-3 ಹೇಳಿದ್ನಲ್ವ ನಾನು, 3D ಸೀರೀಸ್, 4D ಸೀರೀಸ್, 5D ಸೀರೀಸ್. ಸೊ ನೀವು 4D ಸೀರೀಸಿಗೆ ಹೋದ್ರೆ ಏನಾಗಿರುತ್ತೆ, ಫಾರ್ಮುಲಾ ಸೇಮ್ 1 ಮೈನಸ್ ಎನ್ ಆಗಿರುತ್ತೆ. ಬಟ್ ಈ ಫಾರ್ಮಲ್ಲಿ ಏನು ಬರ್ದಿರ್ತೀರಾ, 5, ಬಿಕಾಸ್ ಇಲ್ಲಿ 5s ಆಗಿರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ವೇಲೆನ್ಸ್ ಶೆಲ್ 5s ಇತ್ತು ಅಂತಂದರೆ ಪೆನಲ್ಟಿಮೇಟ್ ಶೆಲ್ ಏನಾಗಿರುತ್ತೆ, 1 ಮೈನಸ್ 5 ಇರುತ್ತೆ. ವೇಲೆನ್ಸ್ ಶೆಲ್ 6 ಇತ್ತು ಅಂತಂದರೆ 6s ಇತ್ತು ಅಂತಂದರೆ ಪೆನಲ್ಟಿಮೇಟ್ ಶೆಲ್ ಏನಾಗಿರುತ್ತೆ, 6 ಮೈನಸ್ 1 ನಥಿಂಗ್ ಬಟ್ 5 ಆಗಿರುತ್ತೆ. ದಟ್ ಈಸ್ 5D ಸೀರೀಸ್, 4D ಸೀರೀಸ್ ಆ್ಯಂಡ್ 3D ಸೀರೀಸ್. ಅರ್ಥ ಆಗ್ತಿದೆ? ಸೊ ನಾವು ದಿಸ್ ಇಸ್ ವಾಟ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆಫ್ ದಿ ಡಿ ಬ್ಲಾಕ್ ಎಲಿಮೆಂಟ್ಸ್. Then what is natural gas? Natural gas nothing but what? 18 group elements, inert group configuration anta karitiwala, stable group configuration. That is what? Helium, neon, argon, krypton, xenon, radon. ಅದು ಅಟಾಮಿಕ್ ನಂಬರ್ನ ಫೈಂಡ್ ಔಟ್ ಮಾಡೋದು ನಿಮಗೆ ಈಸಿಯಾಗಿ ಹೇಳಿದ್ದೀನಿ, ಮತ್ತೊಂದು ಸಲ ಹೇಳ್ತೀನಿ, ಅದನ್ನು ನೀಟಾಗಿ ನೋಡ್ಕೊಳ್ಳಿ. ಇದು ಅರ್ಥ ಆಗಿದೆ ಅಲ್ವಾ? ಸೊ ನಾವು ಲುಕ್ ಅಟ್ ಹಿಯರ್, ನ್ಯಾಚುರಲ್ ಗಾಸ್ ಫಸ್ಟ್ ಒನ್ ಇಸ್ ಹೀಲಿಯಂ, ಓಕೆ, ದೆನ್ ಸೆಕೆಂಡ್ ಒನ್ ಇಸ್ ನಿಯಾನ್, ಸೆಕೆಂಡ್ ಒನ್ ಇಸ್ ಥರ್ಡ್ ಒನ್ ಇಸ್ ಆರ್ಗಾನ್, ಫೋರ್ತ್ ಒನ್ ಇಸ್ ಕ್ರಿಪ್ಟಾನ್, helium, neon, argon, krypton, xenon and radon. Okay, so these are what total 6 elements is there. Atomic number of helium is 2. Atomic number of helium is 2. Then atomic number of neon is, it becomes what, 10. Then this is 18 and this will be what. ಸೊ ಈ ಥರ ಬಂದಾಗ ನಿಮಗೆ ಕನ್ಫ್ಯೂಷನ್ಸ್ ಆಗೋದು ಸಹಜ. ಅದಕ್ಕೆ ನಿಮಗೊಂದು ಟೆಕ್ನಿಕನ್ನು ನಾನು ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ. ಆ ಟೆಕ್ನಿಕ್ ಹೇಗಿರುತ್ತೆ, ನಾವು ಲುಕ್ ಅಟ್ ಹಿಯರ್, 2ಗೆ 8ಅನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 10, 10ಗೆ 8ಅನ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 18, 18ಗೆ 18ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 18 2 36, 36ಗೆ 18ನ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 8 + 2 10 54, ದಟ್ ಈಸ್ 54, 54ಗೆ 32 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ.
ದಟ್ ಇಸ್ 5 + 3 8 ಆಗುತ್ತೆ, 4 to 6 ಆಗುತ್ತೆ, ದಟ್ ಈಸ್ 86. ಕ್ಲಿಯರ್? ಸೊ ಹಾಗಾದರೆ ಪ್ರತಿಯೊಂದು ಎಲಿಮೆಂಟಿನ ಆಟೋಮಿಕ್ ನಂಬರ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಯಾವುದು 18 ಗ್ರೂಪ್ ಎಲಿಮೆಂಟ್ಸ್. ಸೊ ನೀವು ಯಾವುದೇ ಗ್ರೂಪನ್ನು ಫೈಂಡ್ ಔಟ್ ಮಾಡ್ಬೋದು, ಯಾವುದೇ ಗ್ರೂಪ್ನಲ್ಲಿರುವಂಥ ಎಲಿಮೆಂಟ್ಸ್ಗಳ ಆಟೋಮಿಕ್ ನಂಬರ್ನ ಈ ಥರ ಫೈಂಡ್ ಔಟ್ ಮಾಡ್ಬೋದು. ನಾವು ಲುಕ್ ಅಟ್ ಹಿಯರ್, ದೀಸ್ ನಂಬರ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಮ್ಯಾಜಿಕ್ ನಂಬರ್ಸ್. ಈ ನಂಬರ್ಸ್ಗಳಿಗೆ ನಾವು ಏನಂತ ಕರಿತೀವಿ ಕೆಮಿಸ್ಟ್ರಿಲಿ? ಮ್ಯಾಜಿಕ್ ನಂಬರ್ಸ್ ಅಂತ ಹೇಳ್ತೀವಿ. ಯಾಕೆ ಮ್ಯಾಜಿಕ್ ನಂಬರ್ಸ್ ಅಂದರೆ ಈ ನಂಬರ್ಸ್ಗಳನ್ನು ಯೂಸ್ ಮಾಡಿಕೊಂಡು ಇಡೀ ಎಂಟೈರ್ ಪಿರಿಯಾಡಿಕ್ ಟೇಬಲಲ್ಲಿರುವಂಥ ಎಲಿಮೆಂಟ್ಸ್ಗಳ ಆಟೋಮಿಕ್ ನಂಬರ್ನ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಹಾಗಾದರೆ ಈಗ ಸ್ಕ್ಯಾಂಡಿಯಮ್ ಅಂತ ನಾವು ಬರಿತಿದ್ದೀವಿ ಅಂದರೆ ದಟ್ ಇಸ್ ಆಟೋಮಿಕ್ ನಂಬರ್ 21. ಸೊ ವಾಟ್ ಅಬೌಟ್ ದ ಆಟೋಮಿಕ್ ನಂಬರ್ ಆಫ್ ಆರ್ಗಾನ್? 18. 18ಗೆ ಎಷ್ಟು ಆ್ಯಡ್ ಮಾಡಬೇಕು ನಾವು? 21 ಆಗಬೇಕಂದ್ರೆ 3. ಸೊ ಹಾಗಾದ್ರೆ ಇನರ್ಟ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಹೇಳೋದು ನ್ಯಾಚುರಲ್ ಗ್ಯಾಸ್ ಅಂತ ಫಸ್ಟಿಗೆ ಬರ್ಕೊಂಡಲ್ಲ ಬ್ರಾಕೆಟಲ್ಲಿ, ಜನರಲ್ ಇದರಲ್ಲಿ ಆ ಜಾಗದಲ್ಲಿ ಏನು ಬರಿತೀವಿ ನಾವೀಗ? ಆರ್ಗಾನ್. ನೋಡಿ ಇಲ್ಲಿ ಬರ್ತಿದ್ದಾರೆ ಆರ್ಗಾನ್. ಕ್ಲಿಯರ್ ಇದೆ? ಸೊ ಹಾಗಾದ್ರೆ ನೆಕ್ಸ್ಟ್ ಎಲೆಕ್ಟ್ರಾನ್ನ ಫಿಲ್ ಮಾಡಬೇಕು ನಾವು. ಟೋಟಲ್ 3 ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಬೇಕು. ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಿಮಗೆ ಈಸಿಯಾಗಿ ಆನ್ಸರ್ಸ್ನ ಮಾಡ್ಬೋದು. ನೀವು ನೆಕ್ಸ್ಟ್ ಕ್ಲಾಸಸ್ನ ಹೋಗ್ತಾ 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 ಹೇಗಾಗ್ತೀರ ಅಂದರೆ ಮಾಸ್ಟರ್ಸ್ ಆಗಿರ್ತೀರ ಪಿರಿಯಾಡಿಕ್ ಟೇಬಲಲ್ಲಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ 21 ಆ್ಯಂಡ್ ದಿಸ್ ಇಸ್ 3D ಸೀರೀಸ್ ಆ್ಯಂಡ್ ದಟ್ ಇಸ್ 4S ಸೀರೀಸ್. ಸೊ ಅಲ್ಟಿಮೇಟ್ ಶೆಲ್ 4S ಅಲ್ಲಿ ಕಂಪ್ಲೀಟ್ ಎಲೆಕ್ಟ್ರಾನ್ಸ್ ಫಿಲ್ ಆಗಿ ಆಮೇಲೆ ಏನಾಗ್ತಿರುತ್ತೆ? 3D ಸೀರೀಸಿಗೆ ಎಲೆಕ್ಟ್ರಾನ್ಸ್ಗಳು ಬಂದು ಕೂರ್ತಾ ಇರುತ್ತೆ. ನಾವು ಲೆಟ್ಸ್ ಸಿ ಒನ್ ಬೈ ಒನ್. ಫಸ್ಟ್ ಸ್ಕ್ಯಾಂಡಿಯಮ್. ಸ್ಕ್ಯಾಂಡಿಯಮ್ನ ತೊಗೊಂಡ್ರೆ ಅಟಾಮಿಕ್ ನಂಬರ್ ಇಸ್ 21. ನಿಮಗೆ ನೆನಪಿಟ್ಕೊಳ್ಳೋಕೆ ಒಂದು ಹೇಳಿದ್ದೀನಲ್ವಾ ಸಾಂಗು, ತಮಾಷೆಗೆ ಹೇಳಿದ್ದೀನಿ. ಬಟ್ ಯಾವುದೇ ವಿಚಾರ ಇರಲಿ ಅದನ್ನು ಎಜುಕೇಷನ್ ಓರಿಯೆಂಟೆಡ್ ಆಗಿ ತಗೊಳ್ಳಿ, ಅದರಿಂದ ಬೆನಿಫಿಟ್ ಆಗುತ್ತೆ ಇಲ್ಲ ಅನ್ನೋದನ್ನು ತಿಳ್ಕೊಬೇಕು. ನಾವು ಲುಕ್ ಅಟ್ ಹಿಯರ್, ಸ್ಕ್ಯಾಂಡಿ ತಿಂದು ವಾರಕ್ಕೊಮ್ಮೆ ಕ್ರಂಚ್, ಮನೆಗೆ ತಂದು ಕೊಟ್ಟು ಫೀವರ್ ಆಗಲಿ ಕೋಲ್ಡ್ ಆಗಲಿ ನೀ ಕೂಡಿಕೋ. ಇಲ್ಲಿ ಸುಮ್ಮನೆ ತಮಾಷೆಗೆ ಏನು ಮಾಡಿದ್ದೀನಿ? ಜಿಂಗಲಾಲ ಅಂತ ಹೇಳಿದ್ದೀನಿ. ಸೊ ಇಟ್ ಮೀನ್ಸ್ ವಾಟ್? ನೀವು ಸಾಂಗನ್ನು ನೀವು ಬೇರೆ ಥರ ಏನೇ ಕಲೀರಿ, ಬಟ್ ಅದರಿಂದ ಏನಾದ್ರು ನಾಲೆಡ್ಜ್ ಸಿಗ್ತಿದೆಯಾ ಅದನ್ನು ಗ್ರಾಪ್ಸ್ ಮಾಡಬೇಕು. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಲುಕ್ ಅಟ್ ಹಿಯರ್, ದ ಸ್ಕ್ಯಾಂಡಿಯಮ್ ಅಟಾಮಿಕ್ ನಂಬರ್ ಆಫ್ ಸ್ಕ್ಯಾಂಡಿಯಮ್ ಇಸ್ ವಾಟ್? 21. ಕ್ಲಿಯರ್? So configuration will be what? That is argon, and then this is 3D series, that's why 3D, and then 4S. First you have to fill the S electrons. Estite 4S2, next 3D1. Now this is 18. 18 plus 2 20. 20 plus 1 is what? 21. ಅರ್ಥ ಆಗ್ತಿದೆಯಲ್ವಾ? ಸೊ ಡಿ ಆರ್ಬಿಟಲ್ ಅಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್, ಲಾಸ್ಟ್ ಎಲೆಕ್ಟ್ರಾನ್ಸ್ ಎಂಟರ್ ಆಗ್ತಾ ಇದೆ. ದಟ್ಸ್ ವೈ ದೀಸ್ ಎಲಿಮೆಂಟ್ಸ್ ಬಿಲಾಂಗ್ಸ್ ಟು ಡಿ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಗ್ತಿದೆ? ಸೊ ನೆಕ್ಸ್ಟ್ ಸ್ಕ್ಯಾಂಡಿಯಮ್ ಆಯಿತು. ಟೈಟಾನಿಯಂ ನೋಡಿ, ಟೈಟಾನಿಯಂ 22, ಆರ್ಗಾನ್. ಅದನ್ನು ನಾವು ಎಲೆಕ್ಟ್ರಾನ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಬರ್ದಿದ್ದೀನಿ. ಡಿ ಆರ್ಬಿಟಲ್ಸಲ್ಲಿ ನಿಮಗೆ ಹೇಳಿದ್ದೀನಿ, ಡಿ ಆರ್ಬಿಟಲ್ಸನ್ನು ನಾವು ಫರ್ದರ್ ಈ ಥರ 5 ಸಬ್ ಆರ್ಬಿಟಲ್ಸ್ ಆಗಿ ಡಿವೈಡ್ ಮಾಡ್ಕೋತೀವಿ. ಕ್ಲಿಯರ್? ದಟ್ ಈಸ್ ವಾಟ್? ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಝೆಡ್ ಎಕ್ಸ್, ದೆನ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ ಡಿ ಝೆಡ್ ಸ್ಕ್ವೇರ್. ಈ ಥರ 5 ಆರ್ಬಿಟಲ್ಸ್. ದೀಸ್ ಆರ್ ಡಿಜನರಸಿ ಡಿ ಆರ್ಬಿಟಲ್ ಅಂತ ಕರಿತೀವಿ. ವಾಟ್ ಇಸ್ ಡಿಜನರಸಿ ಡಿ ಆರ್ಬಿಟಲ್ಸ್? ನಿಮಗೆ ರಾಕೇಶ್ ಸರ್ ಹೇಳಿದ್ದಾರೆ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಡಿಜನರಸಿ ಡಿ ಆರ್ಬಿಟಲ್ಸ್, ಸ್ಪ್ಲಿಟ್ಟಿಂಗ್ ಆಫ್ ಡಿಜನರಸಿ ಡಿ ಆರ್ಬಿಟಲ್ಸ್ ಹೇಳಿದ್ದಾರೆ. ವೆನ್ ಇಟ್ ಸ್ಪ್ಲಿಟ್ಸ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ದ ಲಿಗ್ಯಾಂಡ್. ಲಿಗ್ಯಾಂಡ್ ಅಪ್ರೋಚ್ ಆದಾಗ ಮಾತ್ರ ಈ ಡಿಜನರಸಿ ಅನ್ನೋದು ಏನಿರುತ್ತೆ, ಡಿಜನರಸಿ ಅನ್ನೋದು ಹೋಗಿ ಸ್ಪ್ಲಿಟ್ ನೇಚರನ್ನು ತೋರಿಸುತ್ತೆ. ಆ ಸ್ಪ್ಲಿಟ್ ನೇಚರ್ ನಿಮಗೆ ಗೊತ್ತಿದೆ, ದಟ್ ಈಸ್ EG ಆ್ಯಂಡ್ T2G ಕಾನ್ಸೆಪ್ಟ್ ಬರುತ್ತೆ ಅಲ್ವಾ? ಸೊ ನಾವು ಲುಕ್ ಅಟ್ ಹಿಯರ್, ದಿಸ್ 5 ಆರ್ಬಿಟಲ್ಸ್, ಸಬ್ ಆರ್ಬಿಟಲ್ಸ್ ಆಫ್ ದಿ ಡಿ ಬ್ಲಾಕ್ ಎಲಿಮೆಂಟ್ಸ್. ಇದರಲ್ಲಿ ಸಿಂಗಲ್ ಎಲೆಕ್ಟ್ರಾನ್ ಫಿಲ್ ಆಗ್ತಾ ಹೋಗಬೇಕು. ಅದು ನಿಮಗೆ ಫಸ್ಟ್ ಇಯರಲ್ಲಿ ಕಲ್ತಿರ್ತೀರಾ. ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಯಾವಾಗಲೂ ಹೇಗಾಗಿರಬೇಕು? ಸಿಂಗಲ್ ಫಾರ್ಮಲ್ಲಿ ಸ್ಪ್ಲಿಟ್ ಆಗ್ತಾ ಹೋಗ್ಬೇಕು, ಅಂದರೆ ಎಂಟ್ರಿ ಆಗ್ತಾ ಹೋಗಬೇಕು. ನಾವು ಸ್ಕ್ಯಾಂಡಿಯಮ್ಗೆ 3Dನಲ್ಲಿ ಒಂದೇ ಎಲೆಕ್ಟ್ರಾನ್ಸ್ ಬಂದಿರೋದ್ರಿಂದ ಒಂದೇ ಬಾಕ್ಸಿಗೆ ಬರ್ದಿದ್ದೀನಿ. ನಾವು ಲುಕ್ ಅಟ್ ಹಿಯರ್ 1 2 3 4 5 ಬಾಕ್ಸಸ್ ಇದೆ. DXY, DYZ, DZX, ನೆಕ್ಸ್ಟ್ dx ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಆ್ಯಂಡ್ dz ಸ್ಕ್ವೇರ್, ಲಾಸ್ಟ್ ಒನ್. ಕ್ಲಿಯರ್ ಇದೆ ಅಲ್ವಾ? ಸೊ ನಾವು ಸ್ಕ್ಯಾಂಡಿಯಮ್ನಲ್ಲಿ 1 ಎಲೆಕ್ಟ್ರಾನ್ ಬಂದು ಕೂತಿದೆ, ದಟ್ ಈಸ್ 3D1. ನಾವು ವಾಟ್ ಅಬೌಟ್ ದ ಟೈಟಾನಿಯಮ್? ಸೊ 2 ಎಲೆಕ್ಟ್ರಾನ್ 22 ಅಂದಾಗ 2 ಎಲೆಕ್ಟ್ರಾನ್ ಫಿಲ್ ಆಗಿರುತ್ತೆ. 4s2 ನೋಡಿ 2 ಎಲೆಕ್ಟ್ರಾನ್ ಫಿಲ್ ಆಗಿದೆ 4s ಅಲ್ಲಿ. ನೆಕ್ಸ್ಟ್ ಡಿನಲ್ಲಿ 1 ಎಲೆಕ್ಟ್ರಾನ್ 2 ಎಲೆಕ್ಟ್ರಾನ್. 18 ಆರ್ಗನ್ 18 ಪ್ಲಸ್ 2 20 ಪ್ಲಸ್ 2 ಏನಾಗಿರುತ್ತೆ? 22. ಸಿಮಿಲರ್ ಎಲ್ಲ ಎಲಿಮೆಂಟ್ಸ್ಗಳಿಗೂ ಅದೇ ಥರ ಇದೆ ನೋಡಿ. ಇಲ್ಲಿ 23 ವೆನೇಡಿಯಮ್ ಈಗ ಏನಿದೆ 23 ನಥಿಂಗ್ ಬಟ್ 18 ಪ್ಲಸ್ 2 20. ಇಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ. ಸೊ ಇಲ್ಲಿ 4 ಎಲೆಕ್ಟ್ರಾನ್ಸ್ ಇದೆ. ಎಸ್, ಇಲ್ಲಿ ತುಂಬ ಜನಕ್ಕೆ ರೈಟ್ ದ ಎಲೆಕ್ಟ್ರಾನಿಕ್, ಫಸ್ಟ್ ಇಯರ್ PUC ನಲ್ಲಿ ನಿಮಗೆ ಕೇಳಿರ್ತಾರಲ್ವಾ, ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ರೋಮಿಯಂ ಆರ್ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕಾಪರ್ ಅಂತ ಕೇಳಿರ್ತಾರೆ. ತುಂಬ ಜನ ಅದನ್ನೇನು ಮಾಡಿರ್ತೀರ? ರಾಂಗ್ ಮಾಡಿರ್ತೀರ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಎಕ್ಸೆಪ್ಷನಲ್ ಕೇಸ್ ಇದೆ. ಒನ್ ಈಸ್ ಕ್ರೋಮಿಯಂ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಕಾಪರ್. ದೀಸ್ 2 ಎಲಿಮೆಂಟ್ಸ್ ಆರ್ ಎಕ್ಸೆಪ್ಷನಲ್.
While writing the electronic configuration, we have to carefully focus on that concept. ಯಾಕೆ ಅಂತ ಅಂದರೆ, ಸೊ ನೋಡಿ, ನಿನ್ನೆ ಪ್ರೀವಿಯಸ್ ಕ್ಲಾಸಸಲ್ಲಿ ನಾನು ಹೇಳಿದ್ದೀನಿ, ಒಂದು ಆರ್ಬಿಟಲ್ಸ್ ಕಂಪ್ಲೀಟ್ಲಿ ಫೀಲ್ಡ್ ಅಥವಾ ಹಾಫ್ ಫೀಲ್ಡ್ ಅಂತ ಅಂದರೆ, ಸೊ ನಾವು ಡಿ ಆರ್ಬಿಟಲ್ಸ್ ಇಟ್ ಈಸ್ ವಾಟ್ ಕಂಪ್ಲೀಟ್ಲಿ ಫೀಲ್ಡ್ ನಥಿಂಗ್ ಬಟ್ ಇಟ್ ಶುಡ್ ಕಂಟೈನ್ಸ್ 10 electrons, and if it is half filled nothing but it should contain 5 electrons. 5 electrons ನ ಹೊಂದಿರಬೇಕು, ಅಥವಾ ಕಂಪ್ಲೀಟ್ಲಿ ಫೀಲ್ಡ್ ಅಂತ ಅಂದಾಗ 10 electrons ನ ಹೊಂದಿರಬೇಕು. These two states are very stable in nature. This is half filled extra stable ಆಗಿರುತ್ತೆ, ಇದು ಕಂಪ್ಲೀಟ್ಲಿ ಫೀಲ್ಡ್ ಸ್ಟೇಬಲ್ ಆಗಿರುತ್ತೆ. ಯಾವಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಬಂದಾಗ 3D4 ಅಂತ ಬರಬೇಕಾಗಿರೋ ಜಾಗದಲ್ಲಿ ಏನಾಗಿರುತ್ತೆ 3D5 ಬರುತ್ತೆ, ಬಿಕಾಸ್ ಆಫ್ ದ it carries extra stable configuration. That's why ಕ್ರೋಮಿಯಂನಲ್ಲಿ ಡಿ ನಲ್ಲಿ ಇರಬೇಕಾಗಿರೋದು 3D4 ಇರಬೇಕಾಗುತ್ತೆ 24 atomic number 24. ಇನ್ನೂ ನಿಮಗೆ ಸಿಂಪಲ್ ಮೆಥಡ್ ಹೇಳ್ತೀನಿ ನೋಡಿ. ವಾಟ್ ಇಸ್ ದಿಸ್? ಸ್ಕ್ಯಾಂಡಿಯಂ 1 ನಥಿಂಗ್ ಬಟ್ D1, D2, D3, D4 ಇರಬೇಕು. ಆ್ಯಕ್ಚುಲಿ ಏನಾಗುತ್ತೆ, ಇಟ್ ಬಿಕಮ್ಸ್ ವಾಟರ್ ಟೋಟಲ್ D4 ಇರಬೇಕಾಗಿರುವಂಥದ್ದು ಏನಾಗಿರುತ್ತೆ, ಇಟ್ ಬಿಕಮ್ಸ್ D5 ಬಿಕಾಸ್ ಆಫ್ ಇಟ್ ಗೆಟ್ ಸ್ಟೇಬಲ್ ಎಕ್ಸ್ಟ್ರಾ ಸ್ಟೇಬಲ್ configuration. Clear? Next D5, D6, D7, D8, D9. ನೋಡಿ, ಇಲ್ಲಿ 9 ಇರಬೇಕು ಎಲೆಕ್ಟ್ರಾನ್ಸ್ ಡಿ ನಲ್ಲಿ, ಬಟ್ ಎಷ್ಟು ಬರುತ್ತೆ 2, 4, 6, 8, 10 ಎಲೆಕ್ಟ್ರಾನ್ಸ್ ಇದೆ. ಯಾಕೆ 10 ಎಲೆಕ್ಟ್ರಾನ್ಸ್ ಇರುತ್ತೆ ನಿಮಗೆ ಗೊತ್ತಿದೆ, ಕಂಪ್ಲೀಟ್ಲಿ ಫಿಲ್ಡ್ ಆದರೆ ಸ್ಟೇಬಲ್ ಆಗುತ್ತೆ. ಆ ಕಾರಣಕ್ಕೆ ಎಲೆಕ್ಟ್ರಾನ್ಸ್ಗಳು ಏನಾಗಿರುತ್ತೆ, ಒನ್ ಆಫ್ ಎಸ್ ಆರ್ಬಿಟಲ್ಸ್ ಅಲ್ಲಿರುವಂಥ 1 ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲಿಗೆ ಜಂಪ್ ಮಾಡಿ ಅದು ಸ್ಟೇಬಲ್ ನೇಚರನ್ನು ಕೊಡುತ್ತೆ. ಯಾವುದಕ್ಕೆ? ಕಾಪರಿಗೆ. ಅರ್ಥ ಆಗ್ತಿದ್ದೆ? ನೆಕ್ಸ್ಟ್ ಲಾಸ್ಟ್ ಒಂದು ಜಿಂಕಲ್ಲಿ 0 ಇರುತ್ತೆ. ಇಟ್ ಮೀನ್ಸ್ ವಾಟ್, ಇಟ್ ಈಸ್ ಕಂಪ್ಲೀಟ್ಲಿ ಫೀಲ್ಡ್ ಅಂತ ಅರ್ಥ. D10 ಕಾನ್ಫಿಗರೇಷನ್ ಮತ್ತು D0 ಅಂತ ಬರೆಯೋಕ್ಕೆ ಹೋಗಬೇಡಿ, ಇಟ್ ಈಸ್ ವಾಟ್ D10 ಕಾನ್ಫಿಗರೇಷನ್. ಸೊ ಕೆಲವರಿಗೆ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಈಸಿ ಆಗುತ್ತೆ, ತುಂಬ ಈಸಿಯಾಗಿ ಬರೀತಾ ಹೋಗ್ಬೋದು. ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೆ ನಾನು ಒಂದು ಸ್ಪೆಷಲ್ ಟೆಕ್ನಿಕನ್ನು ಹೇಳ್ಕೊಡ್ತೀನಿ, ತುಂಬ ಈಸಿಯೆಸ್ಟ್ ಮೆಥಡ್. ವೈಲ್ ಯು ಆರ್ ರೈಟಿಂಗ್ ದ 3D ಸೀರೀಸ್ ಎಲಿಮೆಂಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಜಸ್ಟ್ ರಿಮೆಂಬರ್ ಒನ್ ವರ್ಡ್, 4 and 9. 4 and 9. ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೀರೀಸ್ನ ಬರಿಬೇಕಾದ್ರೆ 4 ಮತ್ತು 9 ನೆನ್ಪಿಟ್ಕೊಳ್ಳಿ. ಇವೆರಡು ನಂಬರನ್ನು ಆ ಲೀಸ್ಟಿಂದ ತೆಗೆದು ಹಾಕಿ. ಸೊ 4 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ, 5. 4ನೇ ಜಾಗದಲ್ಲಿ ಏನು ಹಾಕಬೇಕು, 5ನೇ ನಂಬರ್ ಹಾಕಿ. 9 ರಿಮೂವ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ನಂಬರ್ ಏನಿರುತ್ತೆ 10, ಆ 10ನ್ನು 9ನೇ ಜಾಗದಲ್ಲಿ ಹಾಕಿ. ದೆನ್ ಯು ವಿಲ್ ಗೆಟ್ ದ ಎಕ್ಸಾಕ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿ ಎಲಿಮೆಂಟ್ಸ್. ನಾನು ಬರೆದು ತೋರಿಸ್ತೀನಿ, ಅದನ್ನು ಒಂಚೂರು ಫೋಕಸ್ ಮಾಡಿ. ಇದು ಅರ್ಥ ಆಗಿದೆ ಅಲ್ವಾ, ನಿಮ್ಗೆ ಗೊತ್ತಾಗಿದೆ ಅಲ್ವಾ? ಸೊ ನಾವು ಲುಕ್ ಅಟ್ ಹಿಯರ್. While you are writing the elements, now this is scandium, titanium, vanadium, chromium, manganese. Correct alva? So scandium, titanium, vanadium, chromium, manganese. Let it be number 1, 2, 3, 4 and 5. Okay? Then scandium, titanium, vanadium, chromium, manganese ಆದಮೇಲೆ ಯಾವುದು ಬರುತ್ತೆ? Iron, cobalt, nickel, copper and zinc. Isn't it? Now this is 5, then this is 6, 7, 8, 9, 10. ಅರ್ಥ ಆಗ್ತಿದೆ ಅಲ್ವಾ? ನಾವು ಲುಕ್ ಅಟ್ ಹಿಯರ್ 1, 2, 3, 4 ಜಾಗದಲ್ಲಿರೋದು ಈ 4 ಅನ್ನು ಅಳಿಸ್ಬೇಕು. 4 ಅನ್ನು ಅಳಿಸಿದ್ರೆ ನೆಕ್ಸ್ಟ್ ನಂಬರ್ ಏನಿದೆ 5, ಆ 5 ಅನ್ನು ಇಲ್ಲಿ ಬರೀರಿ. ನೆಕ್ಸ್ಟ್ 6, 7, 8, 9 ಇದೆ ಅಲ್ವಾ, ಈ 9 ಅನ್ನು ಅಳಿಸ್ಬೇಕು. ನೆಕ್ಸ್ಟ್ ನಂಬರ್ ಏನಿದೆ 10. ನಾವು ಲುಕ್ ಅಟ್ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಇನ್ ಕಾಪರ್ ವಿಲ್ ಗೆಟ್ D10 and in chromium we get D5. ಅದರ್ ರಿಮೈನಿಂಗ್ಸ್ ಏನಿದೆ ಎಲ್ಲ ಎಕ್ಸಾಕ್ಟ್ ಆಗಿರುತ್ತೆ. ಇದೇ ಕ್ಲೂನ ಇಲ್ಲಿ ಅಪ್ಲೈ ಮಾಡಿ ನೋಡಿ. ಕ್ರೋಮಿಯಂನಲ್ಲಿ ನೋಡಿ, ಟೋಟಲ್ ಡಿನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, 1, 2, 3, 4, 5. ಡಿನಲ್ಲಿ ಎಷ್ಟಿದೆ, 5 ಎಲೆಕ್ಟ್ರಾನ್ಸ್. ಕಾಪರನ್ನು ಅಬ್ಸರ್ವ್ ಮಾಡಿ, 9 ಇರಬೇಕು ಆ್ಯಕ್ಚುಲಿ, ಬಟ್ ಇರೋದೆಷ್ಟು 10 ಎಲೆಕ್ಟ್ರಾನ್ಸ್, ದಟ್ ಇಸ್ D10 ಎಲೆಕ್ಟ್ರಾನ್ಸ್. ದಿಸ್ ಇಸ್ ವೆರಿ ಸಿಂಪಲ್ ಟೆಕ್ನಿಕ್. ಸೊ ನೆನ್ಪಿಟ್ಕೊಳ್ಲಿಕ್ಕೆ, ವೈಲ್ ಯು ಆರ್ ರೈಟಿಂಗ್ 3D ಸೀರೀಸ್. ಅದೇ 4D ಸೀರೀಸಲ್ಲಿ ಬರೀಬೇಕಾದ್ರೆ ಹೇಗೆ, ಅದು ಚೂರು ಕನ್ಫ್ಯೂಸ್ ಆಗುತ್ತಲ್ಲ ಸರ್? ನೋ, ಇಟ್ ಈಸ್ ವೆರಿ ಈಸಿ. ಅಲ್ಲೂ ಕೂಡ ಒಂದು ಟೆಕ್ನಿಕನ್ನು ಹೇಳ್ತೀನಿ, ಅಲ್ಲವ್ರಿಗೆ ಇದನ್ನು ನೋಟ್ ಮಾಡ್ಕೊಳ್ಳಿ. ಇದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಿಮಗೆ ಈಸಿ ಮೆಥಡ್ ಆಗುತ್ತೆ, ವೆರಿ ಸಿಂಪಲ್. ವೆಲ್ ಯು ಆರ್ ರೈಟಿಂಗ್ ನೋಬಲ್ ಗ್ಯಾಸ್ ಏನಾಗಿರುತ್ತೆ, ಆರ್ಗಾನ್ ಕಾನ್ಸೆಪ್ಟ್ ಆಗಿರುತ್ತೆ. ದೆನ್ 3D, ದಟ್ ಈಸ್ ಪೆನಲ್ಟಿಮೇಟ್ ಶೆಲ್ 3D ಆಗಿರುತ್ತೆ. ದೆನ್ 4s ಆ್ಯಸ್ ಇಟ್ ಈಸ್ 2 ಇರುತ್ತೆ, ಆ್ಯಂಡ್ 3D ವೇರಿಯೇಷನ್ ಆಗ್ತಾ ಹೋಗುತ್ತೆ. 3D 1 to 10 ಆ್ಯಂಡ್ 4s 1 to that is 2. If you are writing electronic configuration of copper na electronic configuration ಬರೀತಿದ್ರೆ ಅಂದರೆ now it becomes what, 3D10 and it becomes 4s1. now 18 plus 1 19 plus 10 29, that is atomic number of copper is 29. ಈಸಿ ಇದೆ ಅಲ್ವಾ? ಶಾರ್ಟ್ಕಟ್ ಮೆಥಡಲ್ಲಿ ಬರೆಯುವಂಥದ್ದು, ಬೇಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾದರೆ 4D ಸೀರೀಸನ್ನು ಹೇಗೆ ಬರೀಬಹುದು? ದಟ್ ಈಸ್ 4D ಸೀರೀಸ್ ಕ್ಯಾನ್ ಬಿ ರಿಟನ್ ಆಸ್ 3, 6, 9.
ಈ 3 ನಂಬರನ್ನು ತೆಗಿಬೇಕು. 3 ನಂಬರ್ ತೆಗೆದ್ರೆ ಎಷ್ಟು ಬರುತ್ತೆ? ನೆಕ್ಸ್ಟ್ ನಂಬರ್ 4. 6 ನಂಬರ್ ತೆಗೆದ್ರೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ? 7. ಈ 9 ನಂಬರ್ ತೆಗೆದ್ರೆ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ? 10 ಬರುತ್ತೆ. ಸೊ ಅಲ್ಲೂ ಕೂಡ ಏನಾಗಿರುತ್ತೆ, 4D ಸೀರೀಸಲ್ಲಿ ಇದೇ ಕಾನ್ಸೆಪ್ಟಲ್ಲಿ ನೀವು ಬರೀತಾ ಹೋಗ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಗೊತ್ತಾಗ್ತಿದೆ. ಸೊ ಏಟ್ರಿಯಮ್ ಇರುತ್ತೆ, ಜಿರ್ಕೋನಿಯಮ್ ಇರುತ್ತೆ, ದೆನ್ ನಿಯೋಬಿಯಮ್ ಬರುತ್ತೆ. ನಿಯೋಬಿಯಮ್ ಅಂತ ಬಂದಾಗ 3 ನಂಬರ್ ಬರುತ್ತೆ. ಆ 3 ನಂಬರನ್ನು ತೆಗಿಬೇಕು, 4 ಎಲೆಕ್ಟ್ರಾನ್ಸ್ನ 4th ನಂಬರನ್ನು ಹಾಕಬೇಕು. ನಾವು ದೇರ್ ವಿಲ್ ಬಿ D4 ಆಗುತ್ತೆ. 4D4 ಕಾನ್ಫಿಗರೇಷನ್. 4D3 ಆಗಬೇಕಾಗಿರೋದು ಏನಾಗುತ್ತೆ? 4D4 ಆಗುತ್ತೆ. ಸೊ ಅದ್ರ ಬಗ್ಗೆ ರಿಮೈನಿಂಗ್ ಗ್ರೂಪ್ಸ್ಗಳ ಬಗ್ಗೆ, ಐ ಮೀನ್ ಸೀರೀಸ್ಗಳ ಬಗ್ಗೆ ನಾನು ನಿಮಗೆ ಕಾಂಪಿಟೇಟಿವ್ ಕ್ಲಾಸಸ್ಸಲ್ಲಿ ತುಂಬ ಅಂದರೆ ತುಂಬ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದು ಕ್ಲಾಸಸ್ನ ಅಬ್ಸರ್ವ್ ಮಾಡ್ತಾ ಇರಿ. ಹಾಗಾದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಸೀರೀಸ್ ಬಗ್ಗೆ ನಿಮಗೊಂದು ಅಂದಾಜು ಸಿಕ್ಕಿದೆ ಅಂತ ಅನ್ಕೋತೀನಿ. ಕ್ಲಿಯರ್? ಹಾಗಾದರೆ 4D ಸೀರೀಸ್ ಬರಿಬೇಕಾದ್ರೆ 5D ಸೀರೀಸ್ ಬರಿಬೇಕಾದ್ರೆ ಏನು ಕಾಮನ್ ಇರುತ್ತೆ? ನಾವು ಲುಕ್ ಅಟ್ ಹಿಯರ್, ವೈಲ್ ಯು ಆರ್ ರೈಟಿಂಗ್ 3D series, this is 3D series, isn't it? 3D series ಬರಿತೀರಾ ಅಂದರೆ ಏನಾಗಿರುತ್ತೆ? ದಟ್ ಈಸ್ ಆರ್ಗಾನ್ ಆ್ಯಂಡ್ ದೆನ್ 3D 1 to 10 ಆ್ಯಂಡ್ 4s 1 to 2. ಕ್ಲಿಯರ್? ನೆಕ್ಸ್ಟ್, ವೈಲ್ ಯು ಆರ್ ರೈಟಿಂಗ್ 4D series, you have to write ಆರ್ಗಾನ್ ಆದ್ಮೇಲೆ ಬರುವಂಥದ್ದು ಯಾವುದು? ಕ್ರಿಪ್ಟಾನ್. ದೆನ್ 3D ಇದ್ದಿದ್ದು ಏನಾಗುತ್ತೆ ಈಗ? 4D ಆಗುತ್ತೆ. 4D 1 to 10 ಆ್ಯಂಡ್ 4s ಇದ್ದಿದ್ದು ಏನಾಗುತ್ತೆ? 5s 1 to 2. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ 5s. 1 minus n ನಥಿಂಗ್ ಬಟ್ ವಾಟ್? 1 minus n ಅಂತಂದ್ರೆ ಏನು ಹೇಳ್ಬೋದು ನಾವು? ದಟ್ ಈಸ್ ವಾಟ್? 5 ಇದ್ದಿದ್ದು ಏನಾಗಿರುತ್ತೆ? 4 ಆಗಿರುತ್ತೆ. 5 minus 1 ನಥಿಂಗ್ ಬಟ್ 1 minus 5 ಅಂತಂದ್ರೆ ಏನಾಗಿರುತ್ತೆ? 5 minus 1 ದಟ್ ಈಸ್ 4 ಆಗಿರುತ್ತೆ. ಅರ್ಥ ಆಗ್ತಿದೆ? ಕ್ಲಿಯರಾಗಿ ಗೊತ್ತಾಗ್ತಿದೆ ಅಲ್ವಾ? ಸೊ ದಟ್ ಈಸ್ ದ 4D ಸೀರೀಸ್. ನೆಕ್ಸ್ಟ್ 5D ಸೀರೀಸನ್ನು ಬರಿಬೇಕಾರೆ ಆರ್ಗಾನ್, ಕ್ರಿಪ್ಟಾನ್, ಕ್ಸೆನಾನ್ ಆ್ಯಂಡ್ ದೆನ್ 4D ಇರೋದೇನಾಗಿರುತ್ತೆ? 5D 1 to 10 ಆ್ಯಂಡ್ 6s 1 to 2. ದಟ್ ಈಸ್ ವಾಟ್? 5D ಸೀರೀಸ್. ಇಲ್ಲಿ ನಂಬರ್ಸ್ನ ಸ್ಕಿಪ್ ಮಾಡೋದು ಯಾವುದಾಗಿರುತ್ತೆ? 3 and 9. ಇಲ್ಲಿ ನಂಬರ್ ಸ್ಕಿಪ್ ಮಾಡೋದು ಯಾವುದು? 3 and 4 and 9. ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಾ ಹೇಳಿದ್ನಲ್ಲ, ಆ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಒನ್ ಇಸ್ 8. ಸಾರಿ, ದಿಸ್ ಇಸ್ ವಾಟ್? 3 and 6 and 9 ಆಗಿರುತ್ತೆ. ನೆಕ್ಸ್ಟ್ ಒನ್ ಇಸ್ ವಾಟ್? 5D ಸೀರೀಸ್ ಬರಿಬೇಕಾದ್ರೆ ತಲೆಯಲ್ಲಿರಬೇಕು, ದಟ್ ಈಸ್ ನಂಬರ್ 8. 8 ನಂಬರ್ ಏನಿರುತ್ತೆ? ಆಟಮ್ ಯಾವ ಎಲಿಮೆಂಟ್ 8ನೇ ಎಲಿಮೆಂಟ್ ಇರುತ್ತೆ, 8ನೇ ಎಲಿಮೆಂಟನ್ನು 8 ತೆಗಿಬೇಕು. ನೆಕ್ಸ್ಟ್ D9 ಕಾನ್ಫಿಗರೇಷನ್ ಬರಿತಾ ಹೋಗಬೇಕು. ಅರ್ಥ ಆಗಿದೆ ಅಲ್ವಾ? ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ನೆಕ್ಸ್ಟು ಇದ್ರ ಪ್ರಾಪರ್ಟೀಸ್ಗಳೇನಿರುತ್ತೆ, ಅಥವಾ ಏನಾದರೂ ಬೇರೆ ಬೇರೆ ವಿಚಾರಗಳನ್ನು ತಿಳ್ಕೊಂಡು, ಆಟಮಿಕ್ ಸೈಜ್ ಇರ್ಬೋದು, ಅಯಾನಿಕ್ ಸೈಜ್ ಇರ್ಬೋದು, ಆ ಪ್ರಾಪರ್ಟೀಸ್ನ ತಿಳ್ಕೊಳ್ಳೋಣ. ಸೊ ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. So now look at here, this is what? Scandium. One by one please. This is what? Scandium. ನಿಮಗೆ ಸ್ವಲ್ಪ ಕಾಣ್ತಿಲ್ಲ ಅನ್ಕೋತೀನಿ. ಸ್ಕ್ಯಾಂಡಿಯಮ್ ಗ್ರೇ ಕಲರಲ್ಲಿ ಇರುತ್ತೆ. ವೆನ್ ಇಟ್ ಈಸ್ ಆಕ್ಸಿಡೈಸ್ ಇಟ್ ಬಿಕಮ್ಸ್ ವಾಟ್? ಪಿಂಕಿಶ್ ಕಲರಲ್ಲಿ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒಂದು ಸ್ಕ್ಯಾಂಡಿಯಮ್ ಆದಮೇಲೆ ಬರುವಂಥದ್ದು ಟೈಟಾನಿಯಂ. ಟೈಟಾನಿಯಂ ನಿಮ್ಗೆ ಗೊತ್ತಿದೆ, ಟೈಟಾನ್ಸ್ ಅಂತ ಕರೀತಾರಲ್ವಾ. ಸೊ ಗಾಡೆಸ್ಟ್ ನೇಮ್ ಅದು. ಟೈಟಾನ್ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳೋದು, ಅಂದರೆ ಅಟ್ರಾಕ್ಟಿವ್ ಆಗಿರುತ್ತೆ. ಟೈಟಾನಿಯಂ ಆದಮೇಲೆ ಬರೋದು ವೆನೇಡಿಯಂ. ಸೊ ಸೇಮ್ ಅದೇ ಥರ ಇರುತ್ತೆ, ಸ್ಟ್ರಾಂಗೆಸ್ಟ್ ಮೆಟಲ್ ಆಗಿರುತ್ತೆ. ವೆನೇಡಿಯಂ ಆದಮೇಲೆ ಬರುವಂಥದ್ದು ನೆಕ್ಸ್ಟ್ ಒನ್ ಈಸ್ ಕ್ರೋಮಿಯಂ. ನೆಕ್ಸ್ಟ್ ಒನ್ ಈಸ್ ವಾಟ್? ಕ್ರೋಮಿಯಂ ಆದಮೇಲೆ ಮ್ಯಾಂಗನೀಸ್ ಆದಮೇಲೆ ಐರನ್ ಆದಮೇಲೆ ಕೋಬಾಲ್ಟ್ ಆದಮೇಲೆ ನಿಕ್ಕಲ್. ಸೊ ನಾವು ರಿಮೆಂಬರ್ ಒನ್ ಥಿಂಗ್, ಐರನ್. ಸೊ ಮಂಗಳ ಗ್ರಹನ ಏನಂತ ಕರೀತಾರೆ? ರೆಡ್ ಪ್ಲಾನೆಟ್ ಅಂತ ಕರೀತಾರೆ, ಕೆಂಪು ಗ್ರಹ ಅಂತ ಕರೀತಾರೆ. ವೈಟ್ ಇಸ್ ಕಾಲ್ಡ್ ರೆಡ್ ಪ್ಲಾನೆಟ್, ವೈಟ್ ಇಸ್ ಕಾಲ್ಡ್ ಕೆಂಪು ಗ್ರಹ ಅಂತ ಏನಕ್ಕೆ ಕರೀತಾರೆ ಅಂದರೆ ಬಿಕಾಸ್ ಅಲ್ಲಿ ಐರನ್ ಆಕ್ಸೈಡ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಐರನ್ ಆಕ್ಸೈಡ್ ನೇಚರಲ್ಲಿ ಜಾಸ್ತಿ ಇರೋದ್ರಿಂದ ಅದನ್ನು ಕೆಂಪು ಗ್ರಹ ಅಂತ ಕರೀತಾರೆ. ಕೆಂಪು ಕಲರಲ್ಲಿ ಬರುವಂಥ ಕಾರಣ ಏನಂದರೆ ಬಿಕಾಸ್ ಆಫ್ ಐರನ್. ಕ್ಲಿಯರ್? ಸೊ ಹಾಗಾದ್ರೆ ನೆಕ್ಸ್ಟ್ ಎಲಿಮೆಂಟ್ ನಿಕ್ಕಲ್ ಆದಮೇಲೆ ಬರುವಂಥದ್ದು ಕಾಪರ್ ಪ್ಲೀಸ್. ಕಾಪರ್ ಎಲಿಮೆಂಟ್, ಕಾಪರ್ ಆ್ಯಂಡ್ ದೆನ್ ಲಾಸ್ಟ್ ಒನ್ ಈಸ್ ಜಿಂಕ್. ಕಾಪರ್ ಆ್ಯಂಡ್ ಜಿಂಕು ಸಾಫ್ಟ್ ಮೆಟಲ್ ಆಗಿರುತ್ತೆ, ಹಾರ್ಡ್ ಇರೋದಿಲ್ಲ, ಅಷ್ಟು ಸಾಫ್ಟ್ ಮೆಟಲ್ ಆಗಿರುತ್ತೆ. ಸೊ ಜಿಂಕ್ ಅನ್ನೋದೇನಾಗಿರುತ್ತೆ? ಸಾಫ್ಟ್ ಮೆಟಲ್ ಆಗಿರುತ್ತೆ ಮತ್ತು ಲೋ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಆಗಲೇ ಒಂದು ಹೇಳ್ತಾ ಒಂದು ಮಿಸ್ ಆಯಿತು. ಏನಂದರೆ ದಟ್ ಇಸ್ ವಾಟ್? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕಾದ್ರೆ ನೋಬಲ್ ಗ್ಯಾಸ್ ಅಂತ ಬರಿತೀರಿ, ನ್ಯಾಚುರಲ್ ಗ್ಯಾಸ್ ಅಂತ ಅಂದೆ ನಾನು ಆಗಲೇ. ನೋಬಲ್ ಗ್ಯಾಸ್ ಬರೆದ ಮೇಲೆ ಏನು ಬರೀತೀರಾ? 1 minus n ಅಂತ ಹೇಳಿದೆ. ದಿಸ್ ಇಸ್ ನಾಟ್ 1 minus n, ದಿಸ್ ಇಸ್ ವಾಟ್? n minus 1 D 1 to 10 and ns 1 to 2.
ಇದೊಂದು ಚೂರು ಕರೆಕ್ಷನ್ ಮಾಡ್ಕೊಳ್ಳಿ, ಇದೊಂದು ಚೂರು ಚೇಂಜಸ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ, ಆಗಲೇ ಬರ್ದಿದ್ದೀರಲ್ವಾ, ಸೊ ಇಲ್ಲಿ ನೋಟನ್ನು ಚೇಂಜ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ದಾರೋ? ದಿಸ್ ಇಸ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿ ವಾಟ್ ಡಿ ಬ್ಲಾಕ್ ಎಲಿಮೆಂಟ್ಸ್. ದಿಸ್ ಇಸ್ ನಾಟ್ ನ್ಯಾಚುರಲ್ ಗ್ಯಾಸ್, ದಿಸ್ ಇಸ್ ವಾಟ್ noble gas. Okay, next one is what? Next slide. Come to the next slide. So general electronic configuration ಇಲ್ಲಿ ಸಿಸ್ಟಮ್ ಅನ್ನು ಕೊಟ್ಟಿದ್ದೀನಿ. ಫಸ್ಟ್ ಸೀರೀಸ್, ಸೆಕೆಂಡ್ ಸೀರೀಸ್, ಥರ್ಡ್ ಸೀರೀಸ್, ಫೋರ್ತ್ ಸೀರೀಸ್ ಇನ್ಕಂಪ್ಲೀಟ್ ಆಗಿರೋದ್ರಿಂದ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಿಲ್ಲ. ನಾವು ಕಮ್ ಟು ಹಿಯರ್ ಫಸ್ಟ್ ಸೀರೀಸ್ ಆ್ಯಂಡ್ ಸೆಕೆಂಡ್ ಸೀರೀಸ್, ಥರ್ಡ್ ಸೀರೀಸ್ ಬಂದಾಗ ಫಸ್ಟ್ ಸೀರೀಸ್ ಸ್ಕ್ಯಾಂಡಿಯಮ್ 3D ಎಷ್ಟಾಗಿರುತ್ತೆ? 1 2 3 ಅದು ಗೊತ್ತಿದೆ, ನಿಮಗೆ ಹೇಳಿದ್ದೀನಿ. 4 ನಂಬರ್ ಇರೋದನ್ನು 4 ರಿಪ್ಲೇಸ್ ಮಾಡಬೇಕು, 5 ಆಗಬೇಕು. ಸಿಮಿಲರ್ಲಿ ನಿಮಗೆ ಏನಂದೆ, ಸೆಕೆಂಡ್ ಸೀರೀಸ್ ಬಂದಾಗ ನಥಿಂಗ್ ಬಟ್ ದಿಸ್ ಇಸ್ ವಾಟ್, ದಿಸ್ ಇಸ್ 3D series, isn't it? This is 3D series and this is 4D series and this is 5D series. ನಿಮಗೊಂದು ಗೊತ್ತಿರತ್ತೆ ಅನ್ಕೋತೀನಿ. This 3 is what? 3D series, that is principal quantum number. Quantum numbers ಬಗ್ಗೆ ನಿಮ್ಗೆ ಐಡಿಯಾ ಇದೆ. Principal quantum number, azimuthal quantum number, magnetic quantum number and spin quantum number. So that is number n represents what? Principal quantum number. Now look at here, this is a 3D series and this is 4D series and this is 5D series. ಬರಿಬೇಕಾದ್ರೆ ನೋಡಿ 3D 4S ಅಂತ ಬರಿತೀವಿ. 3D 4S. 4S nothing but this belong to 4th period and this belong to 5th period and this belongs to 6th period. 7th period, that is what ಏನಾಗಿರುತ್ತೆ, ಅದು ಒಂದೊಂದು ನಂಬರ್ನ ಕಡಿಮೆ ಮಾಡ್ತಾ ಬನ್ನಿ ಅಷ್ಟೇ. 3 ಇದ್ದಿದ್ದು 4 ನಂಬರ್ ಜಾಸ್ತಿ ಮಾಡಿ, 3 ಇದ್ದಿದ್ದು 4, 4 ಇದ್ದಿದ್ದು 5, 5 ಇದ್ದಿದ್ದು 6. ಯಾಕೆಂತ ಅಂದರೆ ವೈಲ್ ಯು ಆರ್ ರೈಟಿಂಗ್ ಪಿರಿಯಾಡಿಕ್ ಟೇಬಲ್, ಹೈಡ್ರೋಜನ್ ಇರುತ್ತೆ, ಲಿಥಿಯಂ ಇರುತ್ತೆ, ಸೋಡಿಯಂ ಇರುತ್ತೆ. ಸೋಡಿಯಂ ಆದಮೇಲೆ ಬರೋದು ಯಾವುದು? ಪೊಟ್ಯಾಷಿಯಂ ಬರುತ್ತೆ. ಪೊಟ್ಯಾಷಿಯಂ ಆದಮೇಲೆ ಕ್ಯಾಲ್ಸಿಯಂ, ಕ್ಯಾಲ್ಸಿಯಂ ಆದಮೇಲೆ ಏನಾಗಿರುತ್ತೆ? ಸ್ಕ್ಯಾಂಡಿಯಂ. ನಥಿಂಗ್ ಬಟ್ ದಿಸ್ ಇಸ್ ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಆ್ಯಂಡ್ ಫೋರ್ತ್ ಪೀರಿಯಡ್. ಸೊ ಫೋರ್ತ್ ಪೀರಿಯಡಲ್ಲಿ ಬರೋಂಥ ಟೋಟಲ್ ಎಷ್ಟು ಪೀರಿಯಡ್ ಇದೆ? 7 ಪೀರಿಯಡ್ ಇದೆ, 18 ಗ್ರೂಪ್ಸ್ ಇದೆ. ಸೊ ದಿಸ್ ಬಿಲಾಂಗ್ಸ್ ಟು 3D series belongs to 4th period. 3D series belongs to 4th period, 4D series belongs to 5th period and 5D series belongs to 6th period. ಅರ್ಥ ಆಗ್ತಿದೆ ಅಲ್ವಾ? ಸೊ ನಾವು ಲಿಕ್ ಅಟ್ ಹಿಯರ್ ಅದನ್ನೇ ನಾನು ಕೊಟ್ಟಿರೋದು. 4D series ಆದಾಗ ಏನಾಗಿರುತ್ತೆ? 5D series ಆಗಿರುತ್ತೆ. ನೋಡಿ ಇಲ್ಲಿ ನಿಮಗೆ ಹೇಳಿದೆ ನಾನು 3, ಎಲ್ಲಿ ನಂಬರ್ 3 ಬರುತ್ತೆ ಅಂದರೆ 3ನೇ ಎಲಿಮೆಂಟ್ ಬರುತ್ತೆ. ಆ 3ನೇ ಎಲಿಮೆಂಟ್ನ ನಂಬರ್ 3 ಆಗಿರುತ್ತೆ, ಅದನ್ನು ರಿಪ್ಲೇಸ್ ಮಾಡಿ ಏನಾಗಬೇಕು? 4 ಹಾಕಬೇಕು. ನೆಕ್ಸ್ಟ್ 5, 4 ಬರುತ್ತೆ, 4 ರಿಪ್ಲೇಸ್ ಮಾಡಿ 5 ಆಗಿದೆ. ಸಿಮಿಲರ್ಲಿ ಇಲ್ಲೂ ಕೂಡ ಅಷ್ಟೇ 8 ಇರುತ್ತೆ, 9 ಇರುತ್ತೆ, 9 ರಿಪ್ಲೇಸ್ ಮಾಡಿ ಏನು ಹಾಕಿರಬೇಕು? 10 ಹಾಕಿರ್ಬೇಕು. ಅದನ್ನು ನಾನು ಹೇಳಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಸೀರೀಸಲ್ಲಿ ನಿಮಗೆ ಏನು ಹೇಳಿದ್ದು? 8 ಎಲ್ಲಿರುತ್ತೆ? 8ನ ರೀಪ್ಲೇಸ್ ಮಾಡಿ 9ಅನ್ನು ಹಾಕಿ. ನಾವು ಲುಕ್ ಅಟ್ ಹಿಯರ್, ದಿಸ್ ಇಸ್ ವಾಟ್ 8 ರಿಪ್ಲೇಸ್ ಮಾಡಿ ಏನು ಹಾಕಿದ್ದೀವಿ? 9ಅನ್ನು ಹಾಕಿದ್ದೀವಿ. ಸೊ 1 2 3 4 5 6 7 8, ದಿಸ್ ಇಸ್ 8th ಎಲಿಮೆಂಟ್. 8th ಎಲಿಮೆಂಟ್ ನಥಿಂಗ್ ಬಟ್ ಇಲ್ಲಿ 8 ಬರಬೇಕಾಗಿತ್ತು, 8 ಬರಬೇಕಾಗಿತ್ತು, ಬಟ್ 8ಅನ್ನು ರೀಪ್ಲೇಸ್ ಮಾಡಿ ಏನು ಹಾಕಿದ್ದೀವಿ? 9. ದಟ್ ಇಸ್ ವಾಟ್ D9, 5D9 ಆಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದನ್ನು ಬರೆಯುವಂಥ ತರೀಕ, ಬರೆಯುವಂಥ ಮೆಥಡ್, ಈಸಿ ಮೆಥಡ್, ನೀವು ಈಸಿಯಾಗಿ ಅರ್ಥ ಮಾಡ್ಕೋಬೋದು. 3D ಸೀರೀಸ್, 4D ಸೀರೀಸ್, 5D ಸೀರೀಸ್. 5D ಸೀರೀಸಲ್ಲಿ ಒಂದೇ ನಂಬರ್ ಚೇಂಜ್ ಆಗುತ್ತೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ದಟ್ ಈಸ್ ಓನ್ಲಿ 8th ಎಲಿಮೆಂಟ್ ಮಾತ್ರ ಚೇಂಜ್ ಆಗುತ್ತೆ, ದಟ್ ಈಸ್ ಪ್ಲಾಟಿನಮ್. ಪ್ಲಾಟಿನಮ್ ಜಾಗದಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 4D ಸೀರೀಸ್ ಬಂದಾಗ ಪೆಲೆಡಿಯಂ ಪ್ಲೇಸಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಲ್ಲ? 1 2 3 ಮೂರನೇ ಎಲಿಮೆಂಟ್ ನಿಯೋಬಿಡಿಯಂ ಚೇಂಜ್ ಆಗ್ತಾ ಹೋಗುತ್ತೆ. 4 5 3 4 5 6 7 8 ಪ್ಲೇಸಲ್ಲಿ ಏನಾಗಿದೆ ನೋಡಿ, ಅಲ್ಲಿ 8 ಇದ್ದಿದ್ದು ಏನಾಗಿದೆ? 10 ಆಗಿದೆ. ಸೊ 8 ಇದ್ದಿದ್ದು 10 ಆಗಿದೆ, 9 ಇದ್ದಿದ್ದು 10 ಆಗಿದೆ. ನಥಿಂಗ್ ಬಟ್ ಸಿಲ್ವರ್ ಮತ್ತು ಪೆಲೆಡಿಯಂ ಪ್ಲೇಸಸ್ಸಲ್ಲೂ ಚೇಂಜಸ್ ಆಗ್ತಾ ಇದೆ. ಅರ್ಥ ಆಗ್ತಿದೆ? 3 8 9 8 ಆ್ಯಂಡ್ ಹಿಯರ್ ವಾಟ್? ಓನ್ಲಿ 3 ಅಂದರೆ 4 ಆ್ಯಂಡ್ 9 ಚೇಂಜ್ ಆಗಿದೆ. ಇದು ನಿಮಗೆ ನೆನಪಲ್ಲಿ ಇಟ್ಕೋಬೇಕು. ಈಸಿ ಮೆಥಡ್, ತುಂಬ ಅಂದರೆ ತುಂಬ ಈಸಿಯೆಸ್ಟಾಗಿ ನೀವು ಆನ್ಸರ್ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಒಂದು ಮಿಸ್ ಆಗಿತ್ತು, ಅದನ್ನು ನಾನು ಹೇಳಿದ್ದೀನಿ, ಬರ್ಕೋಬೇಕು ಅದನ್ನು. ಸೊ ನೆಕ್ಸ್ಟ್ ಕಮ್ ಟು ದ ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. ನೆಕ್ಸ್ಟ್ ಸ್ಲೈಡ್. ಜನರಲ್ ಎಲೆಕ್ಟ್ರಾನಿಕ್ ಪ್ರಾಪರ್ಟೀಸ್ ಆರ್ ಜನರಲ್ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್, so this is d block elements, general properties of d block elements. First one is atomic and ionic size, second one is ionization enthalpy, third one is oxidation states of d block elements, that is small letter d block elements. And then colored ions, catalytic properties, magnetic properties and formation of complex compounds, formation of interstitial compounds. Dear students, as you know that atomic size and ionic size nothing but size of the atom, size of the atom, size of the anion. ಕ್ಯಾಟಯಾನಿಕ್ ಸೈಜ್ ಬರುತ್ತೆ, ಆನಿಯಾನಿಕ್ ಸೈಜ್ ಬರುತ್ತೆ. ನಿಮಗೆ ಫಸ್ಟ್ ಇಯರಲ್ಲಿ ಒಂದು ಕ್ವಶನ್ಸ್ ಕೇಳಿರ್ತಾರೆ. ಸೊ ಸೈಜ್ ಆಫ್ ಕ್ಯಾಟಯಾನ್ ಈಸ್ ಲೆಸ್ಸರ್ ದ್ಯಾನ್ ಸೈಜ್ ಆಫ್ ಇಟ್ಸ್ ಪೇರೆಂಟ್ ಅಯಾನ್. ಸೈಜ್ ಆಫ್ ಕ್ಯಾಟಯಾನ್ ಈಸ್ ಲೆಸ್ಸರ್ ದ್ಯಾನ್ ಸೈಜ್ ಆಫ್ ಇಟ್ಸ್ ಪೇರೆಂಟ್ ಅಯಾನ್. ಸೈಜ್ ಆಫ್ ಆನಿಯಾನ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಸೈಜ್ ಆಫ್ ಇಟ್ಸ್ ಪೇರೆಂಟ್ ಅಯಾನ್, ದಟ್ ಈಸ್ ಅಯಾನ್. ಯಾವುದಾಗಿರುತ್ತೆ? ನಾವು ಲುಕ್ ಅಟ್ ಹಿಯರ್,
ಸೋಡಿಯಂ ಇದೆ ಅಂತ ಅನ್ಕೊಳ್ಳಿ, ಮತ್ತು Cl ಇದೆ. ದೀಸ್ ಟು ಆರ್ ಪೇರೆಂಟ್ ಅಯಾನ್. Now it becomes what? Na plus. Na plus. And Cl becomes what? Cl minus. Correct alva? Sodium becomes Na plus and Cl becomes Cl minus. Na plus na atomic size sodium na atomic size ಗಿಂತ ಏನಾಗಿರುತ್ತೆ? ಸ್ಮಾಲರ್ ಆಗಿರುತ್ತೆ. Cl minus ನ atomic size Cl ಗಿಂತ ಜಾಸ್ತಿ ಆಗಿರುತ್ತೆ. ಇದನ್ನೇ ನಿಮ್ಗೆ ಒಂದು ಕ್ವಶನ್ ಕೇಳಿದ್ರು. What that? Cationic size or cation size is always lesser than its parent. Anionic size is always greater than its parent. ಯಾಕೆ? ನಾವು look at here, sodium atomic number 11, 1 electron ಲಾಸ್ ಮಾಡಿದ ತಕ್ಷಣ 10 ಆಗುತ್ತೆ. ಕ್ಲೋರಿನ್ ಆಟೋಮಿಕ್ ನಂಬರ್ 17, 1 ಎಲೆಕ್ಟ್ರಾನ್ ಗೈನ್ ಮಾಡಿದ ತಕ್ಷಣ 18 ಆಗ್ತಿದೆ. ಇಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನೋಡಿ, 10 ಇದೆ, ಇಲ್ಲಿ 11 ಇದೆ, ಇಲ್ಲಿ 18 ಇದೆ, ಇಲ್ಲಿ 17 ಇದೆ. ಆದರೆ ಇದಕ್ಕಿಂತ ಇದ್ರದ್ದು ಸೈಜ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಇದನ್ನು ಗಿವ್ ರೀಸನ್ಸಿಗೆ 2 ಮಾರ್ಕ್ಸ್ ಕೇಳಿದ್ರು, ನಿಮಗೆ ಗೊತ್ತಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇಲ್ಲಿ ಆಟೋಮಿಕ್ ಆ್ಯಂಡ್ ಅಯಾನಿಕ್ ಸೈಜ್ ಬಂದಾಗ ಅಯಾನಿಕ್ ಸೈಜ್ಗಳು ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸ್ಮಾಲರ್ ಆಗ್ಬೋದು ಅಥವಾ ಲಾರ್ಜರ್ ಆಗ್ಬೋದು. ಆಟೋಮಿಕ್ ಸೈಜ್ ಕೂಡ ಆಗ್ಬೋದು. ಟ್ರೆಂಡ್ಸ್ ನಾವು ಹೇಳ್ತಿರೋದಷ್ಟೇ. ಅಂದರೆ ಡಿ ಸೀರೀಸ್ನಲ್ಲಿ ಯಾವ ಥರ ಟ್ರೆಂಡ್ ಇದೆ, ಎಲಿಮೆಂಟ್ಸ್ಗಳು ಅಲಾಂಗ್ ದ ಪೀರಿಯಡ್ ಹೇಗಿದೆ, ಡೌನ್ ದ ಗ್ರೂಪ್ ಹೇಗಿದೆ. ನೆಕ್ಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ, ವೆರಿ ಸಿಂಪಲ್. ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ ಫ್ರಮ್ ಔಟರ್ ಮೋಸ್ಟ್ ಶೆಲ್. ಆಟಮ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಆ ಸರೌಂಡಿಂಗ್ ಏನಾಗ್ತಿರುತ್ತೆ, ಎಲೆಕ್ಟ್ರಾನ್ ತಿರುಗ್ತಾ ಇರುತ್ತೆ. ಲಾಸ್ಟ್ ಎಲೆಕ್ಟ್ರಾನ್ನ ರಿಮೂವ್ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿನ ನಾವೇನಂತ ಕರಿತೀವಿ? ದಟ್ ಈಸ್ ಅಯೋನೈಸೇಷನ್ ಎಂಥಾಲ್ಪಿ. ಇಟ್ ಈಸ್ ವೆರಿ ಸಿಂಪಲ್. ಫಾರ್ಮೇಷನ್ ಆಫ್ ಅಯಾನ್ ಆಗಬೇಕಂದ್ರೆ ಅಯಾನ್ ಫಾರ್ಮೇಷನ್ ಟೈಮ್ನಲ್ಲಿ ಎಷ್ಟು ಎನರ್ಜಿ ಬೇಕಾಗುತ್ತೆ ನಮಗೆ. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್. ಸೊ ಯಾವುದೇ ಒಂದು ಎಲಿಮೆಂಟ್ಸ್ಗಳ ಜೊತೆ ಇವು ಕಂಬೈನ್ ಆಗಬೇಕು ಅಂತಂದರೆ ಇವು ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ಡೊನೇಟ್ ಮಾಡೋದು. ದೀಸ್ ಆರ್ ಟಿಪಿಕಲಿ ವಾಟ್ ಮೆಟಾಲಿಕ್ ಇನ್ ನೇಚರ್. ಟಿಪಿಕಲಿ ಮೆಟಾಲಿಕ್ ಇನ್ ನೇಚರ್ ನಥಿಂಗ್ ಬಟ್ ಎಲೆಕ್ಟ್ರಾನ್ ಡೋನರ್ ಕ್ಯಾರೆಕ್ಟರ್ನ ತೋರಿಸ್ತಾ ಇರುತ್ತೆ. ನೆಕ್ಸ್ಟ್ ಕಲರ್ಡ್ ಅಯಾನ್ಸ್. ನೋಡಿ, ನಿಮ್ಮ ಕಣ್ಣಿಗೆ ಕಲರ್ಸ್ಗಳು ಕಾಣುತ್ತೆ, ಬಿಕಾಸ್ those are in visible region. Natural colors ಇರುವಂಥದ್ದು 3 ಕಲರ್, ದಟ್ ಈಸ್ RGB, ದಟ್ ಈಸ್ ರೆಡ್, ಗ್ರೀನ್, ಬ್ಲೂ ಕಲರ್ ಇರುತ್ತೆ. ಆರಿಗೆ ನಥಿಂಗ್ ಬಟ್ ರೆಡ್, ಗ್ರೀನ್, ಬ್ಲೂ. ಸೊ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬ್ಲೂಗೆ ಕಾಂಪ್ಲಿಮೆಂಟರಿ ಕೆಲವೊಂದು ಟೈಮಲ್ಲಿ ಏನಾಗಿರುತ್ತೆ, ರೆಡ್ ಆಗಿರುತ್ತೆ. ಬ್ಲೂಗೆ ಕಾಂಪ್ಲಿಮೆಂಟರಿ ಕಲರ್ ರೆಡ್ ಆಗಿರುತ್ತೆ. ಸೊ ಕೆಲವೊಂದು ಕಾಂಪೌಂಡ್ಸ್ಗಳು, ಎಲಿಮೆಂಟ್ಸ್ಗಳು ಕಾಂಪೌಂಡ್ ಫಾರ್ಮೇಷನ್ ಆದಾಗ ಕಲರ್ನ ಎಕ್ಸಿಬಿಟ್ ಮಾಡುತ್ತೆ. Those exhibits color. Why they exhibits the color? Why? What the reason behind that they exhibit the color? ಪ್ರತಿಯೊಂದನ್ನು ಕೂಡ ಇಲ್ಲಿ ಕಲಿತಾ ಹೋಗ್ತೀರಾ. Catalytic properties. What is catalyst? As you know that catalyst nothing but which enhance the rate of the reaction. What is enhance the rate of the reaction? Increase the rate of the reaction. 4 ಗಂಟೆ ನಡಿಬೇಕಾಗಿರೋ ರಿಯಾಕ್ಷನ್ನ ಅರ್ಧ ಗಂಟೆ, 3/4 ಗಂಟೆ, 1 ಗಂಟೆಲಿ ಕಂಪ್ಲೀಟ್ ಮಾಡೋದು. ಹಾಗಾದರೆ ಆ ಥರ ರಿಯಾಕ್ಷನ್ನ ತೋರಿಸುವಂಥ ಆ ಕೆಪಾಸಿಟಿ ಹೊಂದಿರುವಂಥ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ರೋಲ್ ಏನು ಅನ್ನೋದು, ಎಲ್ಲೆಲ್ಲಿ ಇದೆ ಅದರ ಅಪ್ಲಿಕೇಶನ್ ಅನ್ನೋದನ್ನು ತಿಳಿತಾ ಹೋಗೋಣ. ನೆಕ್ಸ್ಟ್ ಒನ್ ಇಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಥಿಂಗ್ ಬಟ್ ವೆರಿ ಸಿಂಪಲ್. ಸೊ ನನ್ನ ಕೈನಲ್ಲಿ ಇದನ್ನು ಲೆಟ್ ಇಟ್ ಬಿ ಮ್ಯಾಗ್ನೆಟ್. ಸೊ ಇದು ಮ್ಯಾಗ್ನೆಟ್ ಇದೆ, ಇನ್ಕಮಿಂಗ್ ಯಾವುದಾದ್ರು ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದರೆ ಆ ಎಲೆಕ್ಟ್ರಾನ್ಸ್ನ ಇದು ಅಟ್ರಾಕ್ಟ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ. ಲೆಟ್ ಇಟ್ ಬಿ ದಿಸ್ ಇಸ್ ಅನ್ ಮೆಟಲ್, ಯಾವುದೋ ಒಂದು ಮೆಟಲ್ ಇದೆ ಅಂತ ಅಂದ್ಕೊಳ್ಳಿ. ಇಫ್ ಯು ಆರ್ ಅಪ್ಲೈಯಿಂಗ್ ಎನಿ ಎಲೆಕ್ಟ್ರಾನ್ಸ್ಗಳನ್ನು ಅದಕ್ಕೆ ಅಪ್ರೋಚ್ ಮಾಡ್ತಿದ್ದೀರಂದರೆ, ಇಫ್ ದಿಸ್ ಮೆಟಲ್ ಅಟ್ರಾಕ್ಟ್ಸ್ ದಟ್ ಎಲೆಕ್ಟ್ರಾನ್ ಮೀನ್ಸ್ ದ ಪ್ರಾಪರ್ಟಿ ಆಫ್ ದಿಸ್ ಗ್ರೂಪ್ ಈಸ್ ವಾಟ್? ದಟ್ ಈಸ್ ವಾಟ್? ಪ್ಯಾರಾಮ್ಯಾಗ್ನೆಟಿಕ್ ಇನ್ ನೇಚರ್. ಸೊ ಇದು ಅಟ್ರಾಕ್ಟ್ ಮಾಡ್ತಿಲ್ಲ ಅಂತ ಅಂದರೆ ಏನಾಗಿರುತ್ತೆ? ಡಯಾಮ್ಯಾಗ್ನೆಟಿಕ್ಸ್. ನೋಡಿ, ಯಾವುದೇ ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡಬೇಕಂದ್ರೆ ಮೆಟಲಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಅನ್ನೋದು ಇರಬೇಕು. ನಾನು ಬ್ರಿಡ್ಜ್ ಕೋರ್ಸ್ ಕ್ಲಾಸಸ್ಸಲ್ಲೂ ಹೇಳಿದ್ದೀನಿ. ಏನು, ಈಗ ನಾವು ಹ್ಯೂಮನ್ ಬೀಯಿಂಗ್ಸ್ ಹೋಗ್ಬಿಟ್ಟು ಒಂದು ಬೋರ್ಡ್, ಸ್ವಿಚ್ ಬೋರ್ಡ್ ನಾವು ವೈರನ್ನು ಏನಾದ್ರು ಟಚ್ ಮಾಡಿದ್ರೆ, ಸ್ಕಿನ್ ಔಟ್ ಆಗಿರುವಂಥ ವೈರನ್ನು ಟಚ್ ಮಾಡಿದ್ರೆ, ಎಲೆಕ್ಟ್ರಿಸಿಟಿ ಇದ್ದು ಟಚ್ ಮಾಡಿದ್ರೆ ಏನಾಗುತ್ತೆ? ನಮಗೆ ಕರೆಂಟ್ ಹೊಡೆಯುತ್ತೆ ಅಂತ ಹೇಳ್ತಾರಲ್ವ. ಸೊ ಪಾಸ್ ಆಗುತ್ತೆ, ಕರೆಂಟ್ ಪಾಸ್ ಆಗುತ್ತೆ. ಯಾಕೆ ಪಾಸ್ ಆಗುತ್ತೆ? ಬಿಕಾಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಕಂಟೈನ್ಸ್ ಸೆವೆರಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ನಮ್ಮ ಬಾಡಿಲೂ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಓಡಾಡ್ತಾ ಇದೆ. ಬೆಸ್ಟ್ ಎಕ್ಸಾಂಪಲ್ ದೇವಕಣ, ದಟ್ ಈಸ್ ಎಲೆಕ್ಟ್ರಾನ್. ಆಕ್ಸಿಜನ್ ಇನ್ಹೇಲ್ ಮಾಡ್ತಿದ್ದೀವಿ ಅಂದರೆ ಆಕ್ಸಿಜನ್ ಇಟ್ ಈಸ್ ವಾಟ್? ಸ್ಟೇಬಲ್ ಬೈ ದ ಎಲೆಕ್ಟ್ರಾನ್ಸ್. ಆಕ್ಸಿಜನ್ಲೂ ಕೂಡ ಎಲೆಕ್ಟ್ರಾನ್ಸ್ ಇದೆ. ಆ ಎಲೆಕ್ಟ್ರಾನ್ಸ್ಗಳು ನಮ್ಮ ಬಾಡಿನಲ್ಲಿ ಓಡಾಡ್ತಿರೋದ್ರಿಂದ ನಾವು ಹೋಗಿ ಕರೆಂಟನ್ನು ಮುಟ್ಟಿದ ತಕ್ಷಣ ನಮಗೆ ಶಾಕ್ ಹೊಡೆಯುತ್ತೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಾನ್ಸ್ಗಳೇನಾದರೂ ಪ್ರೆಸೆಂಟ್ ಇಲ್ಲ ಅಂದರೆ ದೆರ್ ಇಸ್ ನೋ ಕಂಡಕ್ಟಿವಿಟಿ ಆಫ್ ದಿ ಎಲೆಕ್ಟ್ರಿಸಿಟಿ ಇನ್ ಅ ಮೆಟಲ್. ಫಾರ್ ಎಕ್ಸಾಂಪಲ್ ಡೈಮಂಡ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಡೈಮಂಡ್. ಡೈಮಂಡಿಗೆ ನೀವು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ, ಡೈಮಂಡ್ ಇಟ್ ನೆವರ್ ಕಂಡಕ್ಟ್ ದ ಎಲೆಕ್ಟ್ರಿಸಿಟಿ ಬಿಕಾಸ್ ಇಟ್ ಇಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ದೇರ್ ಇಸ್ ನೋ ಫ್ರೀ ಎಲೆಕ್ಟ್ರಾನ್ಸ್ ಇನ್ ಡೈಮಂಡ್.
ಅರ್ಥ ಆಗ್ತಿದೆ? ಸೊ ಅದೇ ನೀವು ಪ್ಯೂರ್ ವಾಟರಿಗೆ ಹೋಗ್ಬಿಟ್ಟು ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ, ಇಟ್ ಈಸ್ ಅ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದೇ ಇಂಪ್ಯೂರ್ ವಾಟರ್ಗೆ ನೀವು ಏನಾದರೂ ಎಲೆಕ್ಟ್ರಿಸಿಟಿನ ಪಾಸ್ ಮಾಡಿ, ಇಟ್ ಕಂಡಕ್ಟ್ಸ್ ದ ಎಲೆಕ್ಟ್ರಿಸಿಟಿ ಬಿಕಾಸ್ ಇನ್ ಇಂಪ್ಯೂರ್ ವಾಟರ್ ಇಟ್ ಕಂಟೈನ್ಸ್ ನಂಬರ್ ಆಫ್ ಅಯಾನ್ಸ್. Number of ions nothing but some of the ions gets negative charge particles. If they get some negative charge particles, then definitely they have the unpaired electrons. That unpaired electrons ವಾಟ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋ ಕೆಪಾಸಿಟಿನ ಹೊಂದಿರುತ್ತೆ. ಅರ್ಥ ಆಗಿದೆ ಅಲ್ವಾ? ಸೊ ಅದರ ಇನ್ ಡೀಟೇಲ್ಸ್ ಪ್ರಾಪರ್ಟೀಸ್ನ ಇನ್ನು ಕಲಿತಾ ಹೋಗ್ತೀವಿ. ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್, ದಟ್ ಈಸ್ ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ನಿಮಗೆ ರಾಕೇಶ್ ಸರ್ ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾರಲ್ಲಿ ಅರ್ಥ ಆಗಿದೆ. ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಆಸ್ ಯು ನೋ ದಟ್ ಇನ್ ಎ ಸಾಲಿಡ್ ಚಾಪ್ಟರ್ ಯು ನೋ ದಟ್ ಇಂಟರ್ಸ್ಟಿಷಿಯಲ್ ಪೊಸಿಷನ್ ನಥಿಂಗ್ ಬಟ್ ಮಿಡ್ಲ್ ಪೊಸಿಷನ್ ಆಫ್ ದ ಕ್ರಿಸ್ಟಲ್ ಲ್ಯಾಟಿಸ್. ಸೊ 4 ಕಾರ್ನರಲ್ಲಿ ಕ್ರಿಸ್ಟಲ್ಸ್ ಲ್ಯಾಟಿಸ್ಗಳು ಪ್ಯಾಕ್ ಆಗಿ ಕೂತಿದೆ ಅಂದರೆ ಆ ಮಿಡ್ಲ್ ಪೊಸಿಷನ್ ಹೋಗಿ ಇನ್ನೊಂದು ಎಲಿಮೆಂಟ್ಸ್ ಅಥವಾ ಅಯಾನ್ಸ್ಗಳು ಹೋಗಿ ಕೂರ್ತಾರೆ, ಮೆಟಲ್ಗಳು ಕೂರ್ತಾರೆ, ಅದನ್ನು ನಾವು ಇಂಟರ್ಸ್ಟಿಷಿಯಲ್ ಪೊಸಿಷನ್ ಅಂತ ಕರಿತೀವಿ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ atomic and ionic size. Let's see one by one. Please next slide please. Now look at here dear students. ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರಲಿ, ಪಿ ಬ್ಲಾಕ್ ಎಲಿಮೆಂಟ್ಸ್ ಆಗಲಿ, ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆಗಲಿ, ತುಂಬ ಅಂದರೆ ತುಂಬ ನಾಲೆಡ್ಜ್ ಓರಿಯೆಂಟೆಡ್ ಆಗಿರುವಂಥ ಟಾಪಿಕ್ಸ್. ಅನಾಲಿಸಿಸ್ ಮಾಡಿಸುತ್ತೆ, ಅನಾಲಿಟಿಕ್ ಮಾಡುತ್ತೆ, ನಿಮ್ಮನ್ನು ಹೇಗೆಂದರೆ ಒಬ್ಬ ಅನಲೈಸರ್ನಾಗಿ ಮಾಡುತ್ತೆ ಈ ಚಾಪ್ಟರ್ಗಳು. ಕೆಲವರಿಗೆ ಚಾಪ್ಟರ್ಗಳು ಬೋರ್ ಆಗುತ್ತೆ. ಬೋರ್ ಯಾಕಾಗುತ್ತೆ ಅಂತಂದರೆ ಅವ್ರಿಗೆ ಓದೋಕ್ಕೆ ಇಷ್ಟ ಇರಲ್ಲ, ಜಾಸ್ತಿ ಅನಲೈಸ್ ಮಾಡಿ ಓದೋವಂಥ ಮನಸ್ಸಿರಲ್ಲ. ಬ್ಯೂಟಿಫುಲ್ ಚಾಪ್ಟರ್. ನಾವು ಲುಕ್ ಅಟ್ ಹಿಯರ್ atomic and ionic size. Atomic radii fourth period nothing but it belongs to one number less ಮಾಡಿದ್ರೆ ಏನಾಗುತ್ತೆ 3D series ಬಗ್ಗೆ ನಾವು ಹೇಳ್ತಿರೋದು. Now this is what atomic radius and these are elements. Scandium, titanium, vanadium, chromium, manganese. ಗೊತ್ತಿದೆ ಸೀರೀಸ್ ನಿಮ್ಗೆ ಗೊತ್ತಿದೆ. ಸೊ ಸ್ಕ್ಯಾಂಡಿಯಂನ ಆಟೋಮಿಕ್ ಸೈಜ್ ನೋಡಿ ಏನಿದೆ. ಸೊ ನಿಯರ್ಲಿ 180 ಪಿಕೋಮೀಟರ್ ಹತ್ರ ಇದೆ, ನಿಯರೆಸ್ಟ್ ಟು ದ 180 ಪಿಕೋಮೀಟರ್. ವೈಲ್ ಕಮ್ ಟು ದ zinc what is that exact 140 picometer. So scandium ಏನಿದೆ 180 picometer, that is the atomic size of scandium, and then 140 picometer for what? Zinc. ಇಲ್ಲಿ ನಿಮಗೆ ಅರ್ಥ ಆಗುತ್ತೆ ಡಿಯರ್ ಸ್ಟೂಡೆಂಟ್ಸ್, ಅಲಾಂಗ್ ದ ಪೀರಿಯಡ್ ಅಟಾಮಿಕ್ ಸೈಜ್ ಏನಾಗ್ತಿದೆ ದಟ್ ಈಸ್ ಡಿಕ್ರೀಸಸ್. ಅರ್ಥ ಆಗ್ತಿದ್ರಲ್ಲ? 180 ಪಿಕೋಮೀಟರ್ ಸ್ಕ್ಯಾಂಡಿಯಮಿಗಿದೆ ಅಂತಂದರೆ, ಅದೇ 140 ಪಿಕೋಮೀಟರ್ ಜಿಂಕಿಗಿದೆ ಅಂತಂದರೆ ಆಟೋಮಿಕ್ ಸೈಜ್ ಆಫ್ ಸ್ಕ್ಯಾಂಡಿಯಮ್ ಈಸ್ ಬಿಗ್ಗರ್ ದೆನ್ ಜಿಂಕ್. ಅರ್ಥ ಆಗ್ತಿದೆ? ಹಾಗಾದರೆ ಈ ಟ್ರೆಂಡ್ ಎಲ್ಲ ಕಡೆಯೂ ಸೇಮ್ ಇದೆಯಾ? ಒಂದ್ಸಲ ಡಯಾಗ್ರಾಮ್ ನೋಡಿ, ಈ ಚಾರ್ಟನ್ನು ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಗೊತ್ತಾಗುತ್ತೆ. ನಾವು ಲುಕ್ ಅಟ್ ಸ್ಕ್ಯಾಂಡಿಯಮ್ ಆದಮೇಲೆ ಟೈಟಾನಿಯಂ ಆದಮೇಲೆ ವೆನೇಡಿಯಂ ಡಿಕ್ರೀಸ್ ಆಗಿದೆ, ವೆನೇಡಿಯಂ ಡಿಕ್ರೀಸ್ ಆದಮೇಲೆ ಕ್ರೋಮಿಯಮಿಂದ ಕಾನ್ಸ್ಟೆಂಟ್ ಆಗಿ ಕಾಪರ್ವರೆಗೂ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಬಂದಿದೆ. ಕಾಪರ್ನಿಂದ ಮತ್ತೆ ಏನಾಗಿದೆ, ಜಿಂಕಿಗೆ ಸೈಜ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. As you know that along the period atomic size decreases, down the group atomic size increases, because along the period effective nuclear charge on nucleus ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಚಾರ್ಜ್ ನ್ಯೂಕ್ಲಿಯಸ್ ಮೇಲೆ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ. ವಾಟ್ ಈಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗಳ ನಡುವೆ ಅಟ್ರಾಕ್ಷನ್ ಜಾಸ್ತಿ ಆಯಿತು ಅಂದರೆ ನ್ಯೂಕ್ಲಿಯಸ್ ಮೇಲೆ ಚಾರ್ಜ್ ಕೆಪಾಸಿಟಿ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಚಾರ್ಜ್ ಕೆಪಾಸಿಟಿ ಜಾಸ್ತಿ ಆಗ್ತಿದೆ ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಗೂ ನ್ಯೂಕ್ಲಿಯಸ್ಗೂ ಡಿಸ್ಟೆನ್ಸ್ ಅನ್ನೋದು ಆಗಲಿ ಏನಾಗಿರುತ್ತೆ, ಯಾವಾಗಲೂ ಕಮ್ಮಿ ಆಗಿದೆ. ಡಿಸ್ಟೆನ್ಸ್ ಕಮ್ಮಿ ಆದ ಹಾಗೆ ವಾಟ್ ಅಬೌಟ್ ದ ರೇಡಿಯಸ್ ಆಫ್ ದಟ್ ಮಾಲಿಕ್ಯೂಲ್, ದಟ್ ಆಟಮ್ ಡೆಫಿನೆಟ್ಲಿ ಡಿಕ್ರೀಸಸ್. ಸೊ ಅಲಾಂಗ್ ದ ಪೀರಿಯಡ್ ಈ ಥರ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಗ್ತಾ ಹೋದ ಹಾಗೆ ಅವುಗಳ ಸೈಜ್ ಕೂಡ ಏನಾಗಿರುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ರೆಗ್ಯುಲರ್ಗೆ ಏನಾಗಬೇಕು, ಕಂಪ್ಲೀಟಾಗಿ ಏನಾಗಬೇಕು, ಡಿಕ್ರೀಸ್ ಆಗಬೇಕು. ಬಟ್ ಇಲ್ಲಿ ಎಕ್ಸೆಪ್ಷನಲ್ ಕೇಸ್ ಇದೆ. ಎಲ್ಲಿ ನಾವು ಲುಕ್ ಅಟ್ ಹಿಯರ್ ಸ್ಕ್ಯಾಂಡಿಯಂ, ಟೈಟಾನಿಯಂ, ದಿಸ್ ಇಸ್ ಓಕೆ, ಡಿಕ್ರೀಸಸ್. ಬಟ್ ವಾಟ್ ಅಬೌಟ್ ದಿಸ್ ಒನ್, ಇಟ್ ಇಸ್ ವಾಟ್ ಕಾನ್ಸ್ಟೆಂಟ್. ದೆನ್ ಫರ್ದರ್ ಹಿಯರ್ ಇಟ್ ಈಸ್ ಇನ್ಕ್ರೀಸಸ್. ಸೊ ನಾವು ಹೇಳೋ ಸ್ಟೇಟ್ಮೆಂಟಿಗೆ ಇಲ್ಲಿ ಏನಾಗುತ್ತೆ, ಅವಾಗ ರಾಂಗ್ ಸ್ಟೇಟ್ಮೆಂಟ್ ಆಗಿಬಿಡುತ್ತೆ. ಬಟ್ ರಿಮೆಂಬರ್ ಒನ್ ಥಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೈ ದಿಸ್ ಹ್ಯಾಪನ್ಸ್ ಫ್ರಮ್ ಕ್ರೋಮಿಯಂ ಟು ಕಾಪರ್ ಆರ್ ಕ್ರೋಮಿಯಂ ಟು ನಿಕ್ಕಲ್, ಆಟೋಮಿಕ್ ಸೈಜ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಇಟ್ ಈಸ್ ಬಿಕಾಸ್ ಆಫ್ ದ ಡಿ ಆರ್ಬಿಟಲ್ಸ್. ಇಲ್ಲಿ ನಿಮಗೆ ಒಂದು ಸ್ಪೆಷಲ್ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ದಟ್ ಕಾನ್ಸೆಪ್ಟ್ ಈಸ್ ವಾಟ್? ಶೀಲ್ಡಿಂಗ್ ಎಫೆಕ್ಟ್ ಆ್ಯಂಡ್ ಪೂರ್ ಶೀಲ್ಡಿಂಗ್ ಎಫೆಕ್ಟ್, screening effect or poor screening effect. What is screening effect? What is poor screening effect? What is shielding effect or what is de-shielding effect or
ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಅಂತ ಕರೀತಾರೆ. ಸೊ ದೀಸ್ ಆರ್ ವಾಟ್ the term which represents that, which explains about the interactions of the nucleus of one atom and the outermost electron of that atom. It means what, dear students, as you know that while you are coming from the left side to right side in periodic table, left side to right side, the atomic size decreases. For example, s block elements ಅನ್ನು ತಗೊಳ್ಳೋಣ. s block elements ಅಲ್ಲಿ ಏನಾಗುತ್ತೆ, ನೀವು ಸೋಡಿಯಂಗೆ ಇರುವಂಥ ಆಟೋಮಿಕ್ ಸೈಜ್ ಮ್ಯಾಗ್ನೀಷಿಯಮಿಗೆ ಇರಲ್ಲ, ಮ್ಯಾಗ್ನೀಷಿಯಮಿಗೆ ಇರುವಂಥ ಆಟೋಮಿಕ್ ಸೈಜ್ ಅಲ್ಯೂಮಿನಿಯಂಗೆ ಇರಲ್ಲ, ಅಲ್ಲಿ ಸೈಜ್ ಏನಾಗ್ತಿರುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಮೀನ್ಸ್ ವಾಟ್, ಎಸ್ ಆರ್ಬಿಟಲ್ ಪಿ ಆರ್ಬಿಟಲ್ಸ್ಗಳ ಎಂಟ್ರಿ ಆದ ಹಾಗೆ ಆಟೋಮಿಕ್ ಸೈಜ್ ಏನಾಗ್ತಿದೆ, ಶ್ರಿಂಕ್ ಆಗ್ತಾ ಹೋಗ್ತಿದೆ. ರಿಮೆಂಬರ್ ಒನ್ ಥಿಂಗ್, ಇನ್ ಎಸ್ ಆರ್ಬಿಟಲ್ ದಿ ಸ್ಕ್ರೀನಿಂಗ್ ಎಫೆಕ್ಟ್ ಈಸ್ ಗುಡ್. ಎಸ್ ಆರ್ಬಿಟಲ್ ಏನಾಗ್ತಿರುತ್ತೆ, ಸ್ಕ್ರೀನಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ. ಸ್ಕ್ರೀನಿಂಗ್ ಎಫೆಕ್ಟ್ ನಥಿಂಗ್ ಬಟ್ ವಾಟ್, ಸೊ ಒಂದು ನ್ಯೂಕ್ಲಿಯಸ್ ಇಲ್ಲಿದೆ ಅಂತಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಮತ್ತು ನ್ಯೂಕ್ಲಿಯಸ್ಸಿಗೂ ನಡುವೆ ಒಂದು ಸ್ಕ್ರೀನ್ ಬರುತ್ತೆ. ಸ್ಕ್ರೀನ್ ಬಂದಾಗ ಇದರ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗಳ ಇಂಟರಾಕ್ಷನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ಗಳು ನೆಕ್ಸ್ಟ್ ಜಂಪ್ ಆಗ್ತಾ ಹೋಗುತ್ತೆ. ಸೊ ಜಂಪ್ ಆದಾಗ ಆಟೋಮಿಕ್ ಸೈಜ್ ಆ ರೇಡಿಯಸ್ ಏನಾಗ್ತಿರುತ್ತೆ, ಡಿಸ್ಟೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತಾ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಪಿ ಆರ್ಬಿಟಲ್ಸ್ ಬಂದಾಗ ಅಲಾಂಗ್ ದ ಪೀರಿಯಡ್ ಹೋಗ್ತಿರಲ್ವಾ, ಎಸ್ ಬ್ಲಾಕಿಂದ ಪಿ ಬ್ಲಾಕಿಗೆ ಹೋದ ಪಿ ಬ್ಲಾಕ್ನಲ್ಲಿ ಎಸ್ ಬ್ಲಾಕಿಂದ ಆಟೋಮಿಕ್ ಸೈಜ್ ಏನಾಗಿರುತ್ತೆ, ಕಡಿಮೆ ಆಗುತ್ತೆ. ಅಲಾಂಗ್ ದ ಪೀರಿಯಡ್ ನಾನು ಹೇಳ್ತಿರೋದು ಕಡಿಮೆ ಆಗುತ್ತೆ. ಕಾರಣ ಏನಂದರೆ ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ ಎಂಟರ್ಸ್ ಟು ದ ಸೇಮ್ ಆರ್ಬಿಟಲ್. ಈಗ ನೀವು ಜನರಲ್ ಆಗಿ ಆಕ್ಸಿಜನ್ ತಗೊಳ್ಳಿ, ಆಕ್ಸಿಜನ್ ಆದಮೇಲೆ ನೈಟ್ರೋಜನ್ ಬರುತ್ತಲ್ವ, ಸಾರಿ ಆಕ್ಸಿಜನ್ ಆದಮೇಲೆ ಅದು ಬರುತ್ತೆ ಫ್ಲೋರಿನ್, ದಟ್ ಇಸ್ ಆಟೋಮಿಕ್ ನಂಬರ್ 8 and this is atomic number 9. What is the electronic configuration here? 2,6. 2,6 nothing but 1s2, 2s2, 2p4 shortcut, then 9, so it becomes a 2,7. Now look at here, dear students, this is what, this is K shell and this is K shell. K shell ಇಲ್ಲಿರುತ್ತೆ and this is L shell, correct? This is K shell and this is L shell. L shell ಅಲ್ಲಿ ನೀವು ಸಬ್ ಆಟೋಮಿಕ್ ಆರ್ಬಿಟಲ್ಸ್ನ ಚೆಕ್ ಮಾಡ್ತಾ ಹೋದರೆ ಇಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಹೀಗೆ ಬರಿತೀನಿ, 1s2 and this is what, 2s2 and this is 2p4. 4 plus 2, 6, 6 plus 2, 8, that is atomic number. Here 1s2 and 2s2 and this will be what, 2p5. 5 plus 2, 7, 7 plus 2, 9. Now look at your p orbital ಅಲ್ಲಿ 4 ಎಲೆಕ್ಟ್ರಾನ್ಸ್ ಇತ್ತು, ನೆಕ್ಸ್ಟ್ ಇಲ್ಲಿ ಏನಾಗ್ತಿದೆ, p ಆರ್ಬಿಟಲ್ 5 ಎಲೆಕ್ಟ್ರಾನ್ಸ್ ನಥಿಂಗ್ ಬಟ್ 1 ಎಲೆಕ್ಟ್ರಾನ್ ಆ್ಯಡ್ ಆಗ್ತಿದೆ. ಯಾವ ಆರ್ಬಿಟಲ್ಗೆ ಆ್ಯಡ್ ಆಗ್ತಿದೆ, ಸೇಮ್ p ಆರ್ಬಿಟಲ್ಗೆ ಆ್ಯಡ್ ಆಗ್ತಿದೆ. ಸೊ ಸೇಮ್ ಆರ್ಬಿಟಲ್ಗೆ ಎಲೆಕ್ಟ್ರಾನ್ ಬಂದು ಆ್ಯಡ್ ಆಗ್ತಿದೆ ಅಂದರೆ ಸೈಜ್ ಇನ್ಕ್ರೀಸ್ ಆಗುತ್ತಾ, ನೆವರ್. ಯಾಕೆ ಅಂತಂದರೆ ಸೇಮ್ ಆರ್ಬಿಟಲಿಗೆ ಬರ್ತಿದೆ ಅಂದರೆ ಸೈಜ್ ಆ್ಯಸ್ ಇಟ್ ಈಸ್ ಹೇಗಿರುತ್ತೋ ಹಾಗೇ ಇರುತ್ತೆ. ಇಲ್ಲೂ ಕೂಡ ಅದೇ ಆಗ್ತಿರೋದು. ಡಿ ಆರ್ಬಿಟಲ್ಸ್ಗಳಿಗೆ D1 ಇರುತ್ತೆ, D2 ಇರುತ್ತೆ, D3 ಇರುತ್ತೆ, D4 ಬರಬೇಕಾಯಿತು, ಬಟ್ ಹಾಫ್ ಫಿಲ್ ಸ್ಟಾರ್ಟ್ ಆಗುತ್ತೆ, D5 ಆಗುತ್ತೆ. D5 ಸ್ಟೇಬಲ್ ನೇಚರ್ ಆದಾಗ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಡಿಯರ್ ಸ್ಟೂಡೆಂಟ್ಸ್, ಎಸ್ ಆರ್ಬಿಟಲ್ನಲ್ಲಿ ಸ್ಕ್ರೀನಿಂಗ್ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ, ಪಿ ಆರ್ಬಿಟಲ್ಲಿ ಪೂರ್ ಸ್ಕ್ರೀನಿಂಗ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಡಿ ಆರ್ಬಿಟಲಲ್ಲಿ ಇನ್ನೂ ಪೂರ್ ಸ್ಕ್ರೀನಿಂಗ್ ಇರುತ್ತೆ. ಎಫ್ ಆರ್ಬಿಟಲ್ಲಿ ಕಂಪ್ಲೀಟ್ಲಿ ಪೂರ್ ಸ್ಕ್ರೀನಿಂಗ್. ವಾಟ್ ಈಸ್ ಪೂರ್ ಸ್ಕ್ರೀನಿಂಗ್, ಕನ್ಫ್ಯೂಷನ್ ಆಗಬೇಡಿ. ಪೂರ್ ಸ್ಕ್ರೀನಿಂಗ್ ಅಂತಂದರೆ ಸ್ಕ್ರೀನಿಂಗ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಸ್ಕ್ರೀನಿಂಗ್ ಮಾಡೋ ಕೆಪಾಸಿಟಿ ಇಲ್ಲ ಅಂತಂದರೆ ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ಗೆ ಸ್ಕ್ರೀನ್ ಮಾಡೋಂಥ ಕೆಪಾಸಿಟಿ ಇಲ್ಲ ಅಂತಂದರೆ ಈ ಸ್ಕ್ರೀನಿಂಗ್ ಪ್ರಾಪರ್ಟಿ ಹೋಯ್ತು ಅಂದರೆ ಡಿಸ್ಟೆನ್ಸ್ ಏನಾಗ್ತಿರುತ್ತೆ, ಅಟ್ರಾಕ್ಷನ್ ಏನಾಗುತ್ತೆ, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅಟ್ರಾಕ್ಷನ್ ಜಾಸ್ತಿ ಆಯಿತು ಅಂದರೆ ವಾಟ್ ಅಬೌಟ್ ದ ಆಟೋಮಿಕ್ ಸೈಜ್, ಡಿಕ್ರೀಸಸ್. ಸೇಮ್ ಥಿಂಗ್ ಇಲ್ಲಿ ಅದೇ ಆಗಿರುತ್ತೆ. ಸೊ ಆಟೋಮಿಕ್ ಸೈಜ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾ ಹೋಗ್ತಿದೆ. ಅರ್ಥ ಆಗ್ತಿದೆ ಅಲ್ವಾ, ಕ್ಲಿಯರ್ ಇದೆ. ಸೊ ನಿಮಗೆ ಇನ್ನೊಂದು ಭಾಷೆಯಲ್ಲಿ ಅರ್ಥ ಮಾಡಿಸೋದಾದರೆ ವೆರಿ ಸಿಂಪಲ್. ನಿಮ್ಮ ಮನೆಯಲ್ಲಿ ನಿಮಗೆ ಓದು ಅಂತ ಹೇಳಿ ಕೆಲವರಿಗೆ ಮಾತ್ರ ಹೇಳ್ತಿರೋದು. ಕೆಲವರಿಗೆ ಓದಿ ಅಂದರೆ ಮಾತ್ರ ಓದ್ತಾರೆ, ಇಲ್ಲ ಅಂದರೆ ಓದೋದೇ ಇಲ್ಲ. ಅರ್ಥ ಆಗ್ತಿದೆ. ಕೆಲವರಿಗೆ ಓದಿ ಅನ್ನೋ ಒಂದು ಸ್ಕ್ರೀನ್ ಹಾಕಿದ್ರೆ ಅಂದರೆ ಅವರ ಅಚೀವ್ಮೆಂಟ್ ಅನ್ನೋದು ತುಂಬ ಲಾಂಗ್ ಲೆಂತಲ್ಲಿ ಹೋಗ್ತಾ ಇರುತ್ತೆ. ನಥಿಂಗ್ ಬಟ್ ರೇಡಿಯಸ್ ಏನಾಯಿತು, ಜಾಸ್ತಿ ಆಯಿತು. ಕೆಲವರಿಗೆ ಓದಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಐ ಮೀನ್ ಅವ್ರ ಪಾಡಿಗೆ ಅವ್ರು ನಾನು ಓದ್ಕೋತೀನಿ ಹಾಗೆ ಹೀಗೆ ಅಂತ ಅನ್ಕೋತಾರೆ. ಅವ್ರಿಗೆ ನೀವೇನು ಹೇಳ್ದೇನೆ ಹೋದರೆ ಅಂದರೆ ಸ್ಕ್ರೀನಿಂಗ್ ಅನ್ನೋದು ಪೂರ್ ಸ್ಕ್ರೀನಿಂಗ್, ಅವರಿಗೆ ಮೋಟಿವೇಟ್ ಮಾಡುವಂಥ ಕೆಲಸನೇ ಕಡಿಮೆ ಆಗ್ತಾ ಹೋಗ್ತಿದೆ. ಎಲ್ರಿಗೂ ಮೋಟಿವೇಟ್ ಮಾಡಬೇಕಂತ ಅಲ್ಲ, ಎಲ್ರಿಗೂ ಮೋಟಿವೇಟ್ ಮಾಡಿದ್ರೆ ದಟ್ ವಿಲ್ ಬಿ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಅಷ್ಟೇ ಮೋಟಿವೇಶನ್ ಇರುತ್ತೆ. ಇಂಟ್ರೆನ್ಸಿಕ್ ಮೋಟಿವೇಶನ್ ಇದ್ದರೆ ನಾನು ಏನಾದರೂ ಅಚೀವ್ ಮಾಡಬೇಕನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಏನಾದರೂ ಒಂದು ಅಚೀವ್ ಮಾಡೇ ಮಾಡ್ತೀರಾ. ಡಿಯರ್ ಸ್ಟೂಡೆಂಟ್, ಈ ಪೂರ್ ಸ್ಕ್ರೀನಿಂಗ್ ಎಫೆಕ್ಟ್ ನಥಿಂಗ್ ಬಟ್ ನಿಮಗೆ ಓದಿ ಅನ್ನೋ ಹೇಳುವಂಥ ಪ್ರಾಪರ್ಟಿ ಏನಾದರೂ ಕಡಿಮೆ ಆಯಿತು ಅಂದರೆ ನಿಮ್ಮ ಅಚೀವ್ಮೆಂಟ್ ಇರುವಂಥ ದೊಡ್ಡ ಗೋಲ್ ಏನಾಗ್ತಿರುತ್ತೆ, ಸಣ್ಣ ಗೋಲಾಗಿ ಬರ್ತಾ ಇರುತ್ತೆ. ಸೊ ಕೊನೆಗೆ ಏನಾಗ್ಬಿಡುತ್ತೆ, ಡಿಸ್ಟೆನ್ಸ್ ನಾರ್ಮಲ್ ಡಿಸ್ಟೆನ್ಸ್ ಇರುತ್ತೆ. ಕಂಪ್ಲೀಟಾಗಿ ಗೋಲ್
ಒಂದು ಏನು ಏಮ್ ಇರುತ್ತೆ ಆ ಏಮನ್ನು ನೀವು ಸ್ಕಿಪ್ ಮಾಡಿಬಿಟ್ಟೆ ಅಂದರೆ ಇಟ್ ವಿಲ್ ಕಮ್ಸ್ ಟು ದ ಗ್ರೌಂಡ್ ಸ್ಟೇಟ್ ನಥಿಂಗ್ ಬಟ್ ನ್ಯೂಕ್ಲಿಯಸ್ ಒಳಗಡೆ ಎಲೆಕ್ಟ್ರಾನ್ಸ್ ಬಿದ್ದರೆ ಇಡೀ ಆಟಮ್ ಅನ್ನೋದೇ ಏನಾಗುತ್ತೆ ಬ್ಲಾಸ್ಟ್ ಆಗಿ ಹೋಗುತ್ತೆ. ಅದೇ ಥರ ನಿಮ್ಮ ಲೈಫ್ನಲ್ಲಿ ಏಮ್ ಅನ್ನೋದನ್ನು ನೀವು ಹಾಳು ಮಾಡ್ಕೊಂಡ್ರಿ ಅಂತ ಅಂದರೆ ನಿಮ್ಮ ಲೈಫ್ ಸುಮ್ಮನೆ ಇದ್ರೂ ಇಲ್ದಂಗೆ ಆಗ್ಬಿಡುತ್ತೆ. ಏನಾದರೂ ಒಂದು ಅಚೀವ್ ಮಾಡಬೇಕಂದ್ರೆ ಒಂದು ಏಮ್ ಇದ್ದೇ ಇರಬೇಕು. ಪ್ರತಿಯೊಬ್ಬರಿಗೂ ಒಂದು ಏಮ್ ಅಂತ ಇದ್ದೇ ಇರುತ್ತಲ್ವ. ಸೊ ಏನು ಮಾಡಬೇಕು, ಪೋಸ್ಟ್ ಸ್ಕ್ರೀನಿಂಗ್ ಅರ್ಥ ಆಗಿದೆ ಅಲ್ವಾ? ಪೋಸ್ಟ್ ಸ್ಕ್ರೀನಿಂಗ್ ಆದರೆ ನಥಿಂಗ್ ಬಟ್ ಈ ಥರ ಸ್ಕ್ರೀನ್ ಮಾಡೋಂಥ ಕೆಪಾಸಿಟಿ ಹೋದರೆ ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗಳ ಅಟ್ರಾಕ್ಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ, ಅಥವಾ ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ಗಳ ಅಟ್ರಾಕ್ಷನ್ ಕೂಡ ಏನಾಗುತ್ತೆ ಜಾಸ್ತಿ ಆಗುತ್ತೆ. ನಾವು ಆಟೋಮಿಕ್ ಸೈಜ್ ಡಿಕ್ರೀಸಸ್. ಸ್ಕ್ರೀನಿಂಗ್ ಎಫೆಕ್ಟ್ ಇತ್ತು ಅಂತಂದರೆ ಆಟೋಮಿಕ್ ಸೈಜ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ನ್ಯೂಕ್ಲಿಯಸ್ ಸ್ಕ್ರೀನ್ ಮಾಡಿದಾಗ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ಗಳ ಇಂಟ್ರಾಕ್ಟ್ ಬರೋದಿಲ್ಲ, ನೆಕ್ಸ್ಟ್ ಶೆಲ್ಸ್ಗಳಲ್ಲಿ ಹೋಗ್ತಾ ಇರುತ್ತೆ. ಅರ್ಥ ಆಗ್ತಿದೆ? ಸೊ ಇಂಥ ಪ್ರಾಪರ್ಟಿ ಪೋಸ್ಟ್ ಸ್ಕ್ರೀನಿಂಗ್ ಪ್ರಾಪರ್ಟಿ ತುಂಬ ಜಾಸ್ತಿ ಇರೋದಲ್ಲಿ ಎಫ್ ಆರ್ಬಿಟಲ್ಸ್. ಅದು ಬಿಟ್ಟರೆ ನೆಕ್ಸ್ಟ್ ಒನ್ ಈಸ್ ಡಿ, ಅದು ಬಿಟ್ಟರೆ ನೆಕ್ಸ್ಟ್ ಒನ್ ಈಸ್ ಪಿ, ಅದು ಬಿಟ್ಟರೆ ಎಸ್ ಈಸ್ ವಾಟ್ ಸ್ಕ್ರೀನಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ. ಎಸ್ ಅಂತ ನೆನ್ಪಿಟ್ಕೋಬೇಕು, ಸ್ಕ್ರೀನಿಂಗ್ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ಆಟೋಮಿಕ್ ಸೈಜ್ ಎಸ್ ಆರ್ಬಿಟಲಲ್ಲಿ ಜಾಸ್ತಿ ಇರುತ್ತೆ. ಇದು ನೆನಪಲ್ಲಿ ಇಟ್ಕೋಬೇಕು. ಅರ್ಥ ಆಗ್ತಿದೆ? ಚೂರು ಲಾಂಗ್ ಅನಿಸುತ್ತೆ ಬಟ್ ತುಂಬ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಬಿಕಾಸ್ 10th ನೋಡ್ತಿದ್ದೀರಾ, 9th ನೋಡ್ತಿದ್ದೀರಾ, ಇದ್ರ ಹೈಯರ್ ಲೆವೆಲ್ ಕಾನ್ಸೆಪ್ಟ್ಗಳು ಹೋಗ್ತಾ ಇದೆ. ಅರ್ಥ ಆಗ್ತಿದೆ? ಸೊ ನಾವು ಲುಕ್ ಅಟ್ ಹಿಯರ್. ಸರ್ ಇಲ್ಲ ಅಂದರೆ ನೀವು ಹೇಳಿಬಿಟ್ರಿ, ಏನು ಹೇಳಿದ್ರಿ? ಡಿ ಆರ್ಬಿಟಲ್ಸ್ಗಳಲ್ಲಿ ಎಲೆಕ್ಟ್ರಾನ್ಸ್ ಬಂತು. ಸೊ ಡಿ ಆರ್ಬಿಟಲ್ಸ್ ಎಲೆಕ್ಟ್ರಾನ್ಸ್ ಎಂಟ್ರಿ ಆಗ್ತಿರೋದ್ರಿಂದ ಪೂರ್ ಸ್ಕ್ರೀನಿಂಗ್ ಎಫೆಕ್ಟ್ ಆಗುತ್ತೆ. ಪೂರ್ ಸ್ಕ್ರೀನಿಂಗ್ ಎಫೆಕ್ಟ್ ಆದಾಗ ಆಟೋಮಿಕ್ ಸೈಜ್ ಏನಾಗಿರುತ್ತೆ ಸಿಮಿಲರ್ ಆಟೋಮಿಕ್ ಸೈಜ್ ಆಗಿರುತ್ತೆ ಕಾನ್ಸ್ಟೆಂಟ್ ಆಗಿ. ಬಟ್ ವಾಟ್ ಅಬೌಟ್ ದಿಸ್ ಒನ್ ಸರ್? ಕರೆಕ್ಟ್ ಅಲ್ವಾ ಡಿಯರ್ ಸ್ಟೂಡೆಂಟ್ಸ್? ಇನ್ಕ್ರೀಸ್ ಆಗ್ತಾ ಹೋಗಬೇಕು, ಆಟೋಮಿಕ್ ಸೈಜ್ ಏನಾಗಬೇಕು ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗಬೇಕು. ಬಟ್ ಅಲ್ಲಿ ಕಾಪರ್ ಟು ಜಿಂಕ್ ಬಂದಾಗ ಯಾಕೆ ಇನ್ಕ್ರೀಸ್ ಆಗ್ತಿದೆ? ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಏನಾಗುತ್ತೆ ಅಂದರೆ ಜಿಂಕಿಗೆ ಬಂದಾಗ, ಕಾಪರಿಂದ ಜಿಂಕಿಗೆ ಬಂದಾಗ ಜಿಂಕ್ನ ಆಟೋಮಿಕ್ ಸೈಜ್ ಕಡಿಮೆ ಆಗಬೇಕು. ಬಟ್ ಏನಾಗ್ತಿದೆ ಇಲ್ಲಿ ಜಾಸ್ತಿ ಆಗ್ತಿದೆ. ವೈ ಇಟ್ ಈಸ್ ಬಿಕಾಸ್ ಇಲ್ಲಿ 3d10 ಎಲೆಕ್ಟ್ರಾನ್ಸ್ ಇರುತ್ತೆ, ಇಲ್ಲಿ ಏನಾಗಿರುತ್ತೆ 4s1 ಎಲೆಕ್ಟ್ರಾನ್ ಇರುತ್ತೆ. ಕರೆಕ್ಟ್? 4s1 ಎಲೆಕ್ಟ್ರಾನ್ಸ್. ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ ಇಲ್ಲಿ ಬಂದು ಜಾಯ್ನ್ ಆಗಬೇಕು ಅಂತ ಅಂದರೆ 4s2, ದಿಸ್ ಇಸ್ ವಾಟ್ 10 and 18 to 30 ಆಟೋಮಿಕ್ ನಂಬರ್ ಜಿಂಕಿನ ಎಷ್ಟು 30. ಸೊ 2 ಎಲೆಕ್ಟ್ರಾನ್ಸ್ ಇದೆ. ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ ಯಾವುದಾದ್ರೂ ಬರಬೇಕು ಅಂತಂದರೆ ಕಂಪ್ಲೀಟ್ಲಿ ಫಿಲ್ಡ್ ಆಗಿರುವಂಥ ಎಲೆಕ್ಟ್ರಾನ್ಸ್ಗಳ ನಡುವೆ ಏನಾಗುತ್ತೆ ರಿಪಲ್ಷನ್ ಜಾಸ್ತಿ ಆಗುತ್ತೆ. ಕರೆಕ್ಟ್ ಅಲ್ವಾ? ರಿಪಲ್ಷನ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ರಿಪಲ್ಷನ್ ಜಾಸ್ತಿ ಆಯಿತು ಅಂತಂದರೆ ಆಬ್ವಿಯಸ್ಲಿ ರೇಡಿಯಸ್ ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಗಳ ಡಿಸ್ಟೆನ್ಸ್ ಏನಾಗ್ತಿರುತ್ತೆ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ದಟ್ಸ್ ವೈ ದ ಆಟೋಮಿಕ್ ಸೈಜ್ ಆಫ್ ಜಿಂಕ್ ಈಸ್ ಗ್ರೇಟರ್ ದ್ಯಾನ್ ಕಾಪರ್. ಆಟೋಮಿಕ್ ಸೈಜ್ ಆಫ್ ಜಿಂಕ್ ಇಸ್ ಗ್ರೇಟರ್ ದೆನ್ ಕಾಪರ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಜಿಂಕಿನ ಆಟೋಮಿಕ್ ಸೈಜ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ ಡ್ಯೂ ಟು ಕಂಪ್ಲೀಟ್ಲಿ ಫಿಲ್ಡ್ ಆಫ್ ಎಲೆಕ್ಟ್ರಾನ್ಸ್, ದಿ ರಿಪಲ್ಷನ್ ಬಿಟ್ವೀನ್ ದಿ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಬಿಟ್ ದ ಇನ್ಕಮಿಂಗ್ ಎಲೆಕ್ಟ್ರಾನ್ಸ್. ಅರ್ಥ ಆಗ್ತಿದೆ? ಸೊ ದಿಸ್ ಇಸ್ ಅಬೌಟ್ ದ ಆಟೋಮಿಕ್ ಅಂಡ್ ರೇಡಿಯೈ ಆಫ್ 4th period transition elements. Then what about this is what 3D series. What about 4D series and 5D series? Dear students, in 4D series and 5D series, the atomic size is similar, same as to 3D series. 4D series ಅಲ್ಲಿ ಏನಿರುತ್ತೆ, 5D series ಅಲ್ಲಿ ಏನಿರುತ್ತೆ, ಅವುಗಳ ಆಟೋಮಿಕ್ ಸೈಜ್ ಏನಾಗಿರುತ್ತೆ ಸೇಮ್ ಇರುತ್ತೆ. Why? Because of the Lanthanide contraction. What is Lanthanide contraction? Filling of electrons in 4f before d orbitals. ನೋಡಿ, ಇಲ್ಲಿ ಡಿ ಆರ್ಬಿಟಲ್ಸ್ ಫಿಲ್ ಆಗಿದೆ, ಎಸ್ ಆರ್ಬಿಟಲ್ ಫಿಲ್ ಆದಮೇಲೆ ಡಿ ಆರ್ಬಿಟಲ್ಸ್ ಆಗ್ತಿದೆ. ಬಟ್ ನೆಕ್ಸ್ಟ್ 4D ಸೀರೀಸ್ 5D ಸೀರೀಸಲ್ಲಿ ಹೋದರೆ ಏನಾಗುತ್ತೆ, ಡಿ ಆರ್ಬಿಟಲ್ಸ್ಗಳಿಗೆ ಎಲೆಕ್ಟ್ರಾನ್ ಫಿಲ್ ಆಗಬೇಕು, ಬಟ್ ಡಿ ಆರ್ಬಿಟಲ್ಸ್ ಫಿಲ್ ಆಗೋದಿಲ್ಲ. ಎಫ್ ಆರ್ಬಿಟಲ್ಸಲ್ಲಿ ಎಲೆಕ್ಟ್ರಾನ್ ಫಿಲ್ ಆದಮೇಲೆ ಡಿ ಆರ್ಬಿಟಲ್ಸ್ಗೆ ಹೋಗುತ್ತೆ. ಸೊ ಆ್ಯಸ್ ಯು ನೋ ದಟ್ ಎಫ್ ಆರ್ಬಿಟಲ್ಸ್ ನಥಿಂಗ್ ಬಟ್ ಇಟ್ ಈಸ್ ಪೂರ್ ಸ್ಕ್ರೀನರ್ ನಥಿಂಗ್ ಬಟ್ ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲ್ಲಿ ಪೂರ್ ಸ್ಕ್ರೀನರ್ ಆಗಿರ್ತಾರೆ ಅಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ. ಬಿಕಾಸ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಮತ್ತು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಏನಾಗ್ತಿರುತ್ತೆ ಜಾಸ್ತಿ ಆಗ್ತಿರುತ್ತೆ. ಸೊ ಪೂರ್ ಸ್ಕ್ರೀನರ್ ಎಫೆಕ್ಟ್ ಆಯಿತು ಅಂತ ಅಂದರೆ ಅರ್ಥ ಮಾಡ್ಕೋಬೇಕು ನೀವು, ಎಫ್ ಆರ್ಬಿಟಲ್ಸ್ ಇಸ್ ಅ ಪೂರ್ ಸ್ಕ್ರೀನರ್. ಇಲ್ಲಿ ಪೂರ್ ಸ್ಕ್ರೀನರ್ ಆಗ್ತಿದೆ ಅಂದರೆ ಸೈಜ್ ಏನಾಗ್ತಿರುತ್ತೆ ಸ್ಮಾಲರ್ ಸೈಜ್ ಫಾರ್ಮೇಷನ್ ಆಗ್ತಿದೆ. ಅರ್ಥ ಆಗ್ತಿದೆ? ಸ್ಮಾಲರ್ ಸೈಜ್ ಫಾರ್ಮೇಷನ್ ಆಗ್ತಿದೆ ಅಂದರೆ 3D ಸೀರೀಸ್ ಬಿಟ್ಟು 4D ಸೀರೀಸ್ ಬನ್ನಿ, 4D ಸೀರೀಸ್ 5D ಸೀರೀಸ್ ಬಂದಾಗ 4D ಸೀರೀಸ್ ಮತ್ತು 5D ಸೀರೀಸಲ್ಲಿ ಆಟೋಮಿಕ್ ಸೈಜ್ ಸಿಮಿಲರ್ ಇರುತ್ತೆ. ಇಟ್ ಮೀನ್ಸ್ ವಾಟ್ 169 ಪಿಕೋಮೀಟರ್ ಒಂದು ಎಲಿಮೆಂಟಿಂದ ಆಗಿದೆ 4D ಸೀರೀಸಲ್ಲಿ, 5D ಸೀರೀಸಲ್ಲಿ 170 ಪಿಕೋಮೀಟರ್ ಆಗಿರುತ್ತೆ. ಜಸ್ಟ್ ಡಿಫ್ರೆನ್ಸ್, ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ವಾಟ್ ಫಿಲ್ಲಿಂಗ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎಫ್ ಆರ್ಬಿಟಲ್ಸ್ ಬಿಫೋರ್ ದ ಡಿ ಆರ್ಬಿಟಲ್ಸ್. ಇದು ನೆನಪಲ್ಲಿ ಇಟ್ಕೋಬೇಕು. ಕಾಂಪ್ಲಿಕೇಟೆಡ್ ಏನಂದರೆ ನಿಮಗೆ ಅಪ್ಲೈಡ್ ಕ್ವಶನ್ಸ್ಗಳು ಈ ಚಾಪ್ಟ್ರಿಂದ ಬರುತ್ತೆ. ನಿಮಗೆ ಹೇಳಿದ್ದೀನಿ ನಾನು, ಈ ಚಾಪ್ಟ್ರಿಂದ 6 to 7 ಮಾರ್ಕ್ಸ್ ಬರುತ್ತೆ. ತುಂಬ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 23 ಮತ್ತು 24 ಇದೇ ಚಾಪ್ಟರ್ ಆಗಿರುತ್ತೆ. 3 ಮಾರ್ಕ್ಸ್. ಅಂದರೆ ಪ್ರೀವಿಯಸ್ ಇಯರ್ಸ್ಗಳಲ್ಲಿ ಈ ಬ್ಲೂ ಪ್ರಿಂಟ್ ನೋಡಿ ನಾವು ಹೇಳ್ತಿರೋದು.
ಸೊ ನಾವೇ ಕ್ವಶನ್ ಪೇಪರ್ ಮಾಡೋದಂತ ಅಲ್ಲ, ಬ್ಲೂ ಪ್ರಿಂಟನ್ನು ಅನಾಲಿಸಿಸ್ ಮಾಡಿದಾಗ ನಮಗೆ ಅನಿಸಿದ್ದು ನಾವು ನಿಮಗೆ ಹೇಳ್ತಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ದಿಸ್ ಇಸ್ ವಾಟ್ ಅಬೌಟ್ ಆಟಮಿಕ್ ಸೈಜ್. ಅರ್ಥ ಆಗ್ತಿದೆ ಅಲ್ವಾ? ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. 4D ಸೀರೀಸು 5D ಸೀರೀಸಲ್ಲಿ ಯಾಕೆ ಆಟಮಿಕ್ ಸೈಜ್ ಸೇಮ್ ಇರುತ್ತೆ ಅಂದರೆ ಡ್ಯೂ ಟು ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ನಥಿಂಗ್ ಬಟ್ ವಾಟ್, ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲಿಗೆ ಲಾಸ್ಟಲ್ಲಿ ಫಿಲ್ ಆಗೋ ಬದಲಿ ಏನಾಗಿರುತ್ತೆ, ಎಫ್ ಅಲ್ಲಿ ಫಿಲ್ ಆದಮೇಲೆ ಡಿ ಆರ್ಬಿಟಲಿಗೆ ಫಿಲ್ ಆಗ್ತಾ ಇರುತ್ತೆ. ಆ ಕಾರಣಕ್ಕೆ ಅವುಗಳ ಪೂರ್ ಸ್ಕ್ರೀನಿಂಗ್ ಇರೋದ್ರಿಂದ ಸೈಜ್ ಏನಾಗ್ತಿರೋದು, ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಅಟ್ರಾಕ್ಷನ್ ಜಾಸ್ತಿ ಆಯಿತು ಅಂದರೆ ಸೈಜ್ ಡಿಕ್ರೀಸ್ ಆಗುತ್ತೆ. ಸೈಜ್ ಡಿಕ್ರೀಸ್ ಆಯಿತು ಅಂತಂದರೆ ಬೋತ್ 4D ಸೀರೀಸ್ ಮತ್ತು 5D ಸೀರೀಸಿಗೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಸಿಮಿಲರ್ ಆಟಮಿಕ್ ಸೈಜ್ ಇರುತ್ತೆ. ಕ್ಲಿಯರ್ ಇದೆ? ಸೊ ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನಾವು ಲುಕ್ ಅಟ್ ಹಿಯರ್, ಇಲ್ಲೇ ಹೇಳಿದ್ದೀನಿ ನಾನು, ಅದನ್ನು ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ ಇಸ್ ದಟ್? ಸೊ ದಿಸ್ ಇಸ್ ವಾಟ್ 3D ಸೀರೀಸ್, ದಿಸ್ ಇಸ್ 4D ಸೀರೀಸ್ ಆ್ಯಂಡ್ 5D ಸೀರೀಸ್. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತ ಹೇಳಿದೆ. ಸೊ ಹಾಫ್ಮೋನಿಯಂ ಇದೆ ಇಲ್ಲಿ ಅಲ್ಲ, ಹಾಫ್ಮೋನಿಯಂ ಇದೆ, ಇಲ್ಲಿ ಜಿರ್ಕೋನಿಯಂ ಇದೆ. ಜಿರ್ಕೋನಿಯಂ ಮತ್ತು ಹಾಫ್ಮೋನಿಯಂ ತೊಗೊಂಡಾಗ ಜಿರ್ಕೋನಿಯಂ ಇಟ್ ಬಿಕಮ್ಸ್ 159 ಪಿಕೋಮೀಟರ್ ಆಟೋಮಿಕ್ ಸೈಜ್ ಇದ್ರೆ ಹಾಫ್ಮೋನಿಯಂ 160 ಪಿಕೋಮೀಟರ್ ಇರುತ್ತೆ. ಸ್ಮಾಲ್ ಡಿಫ್ರೆನ್ಸ್. ಸೊ ಇಟ್ ಮೀನ್ಸ್ ವಾಟ್, ಇಲ್ಲೇನು ಗೊತ್ತಾಗುತ್ತೆ ನೋಡಿ, ಸ್ಕ್ಯಾಂಡಿಯಂ ಇದೆ. ಸೊ ದಿಸ್ ಇಸ್ ವಾಟ್ ರೇಡಿಯಸ್ ನ್ಯಾನೋಮೀಟರಲ್ಲಿ ಕೊಟ್ಟಿದ್ದಾರೆ, ನ್ಯಾನೋಮೀಟರಲ್ಲಿ ಕೊಟ್ಟಿರುವಂಥದ್ದು. ಸೈಜ್ ಏನಾಗ್ತಿದೆ, ಆಟೋಮಿಕ್ ಸೈಜ್ ಏನಾಗ್ತಿದೆ, ಎಲಿಮೆಂಟ್ಸ್ಗೂ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಆಗ್ತಾ 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 ಏನಾಗ್ತಿದೆ, ಜಿಂಕಿಗೆ ಬಂದ ತಕ್ಷಣ ಕಾಪರಿಂದ ಜಿಂಕಿಗೆ ಒಂದೇ ಸಲ ಹೈಟ್ ಆಗ್ತಿದೆ. ದಟ್ ಈಸ್ ಬಿಕಾಸ್ ಆಫ್, ನಿಮಗೆ ಹೇಳಿದ್ದೀನಿ, ರಿಪಲ್ಷನ್ಸ್ ಬಿಟ್ವೀನ್ ದ ಇನ್ಕಮಿಂಗ್ ಎಲೆಕ್ಟ್ರಾನ್ಸ್ ಅಂಡ್ ದ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಆಫ್ ದ ಜಿಂಕ್. ನೆಕ್ಸ್ಟ್ ಕಮ್ ಟು ದ 3D ಸೀರೀಸ್ ಆ್ಯಂಡ್ 4D ಸೀರೀಸ್. ನೋಡಿ ಈ ಬ್ಲೂ ಡಾಟ್ಸ್, ಚಿಕ್ಕ ಚಿಕ್ಕ ಬ್ಲೂ ಡಾಟ್ಸ್ ಇದೆಯಲ್ಲ, ಇದು 4D ಸೀರೀಸ್ ಆ್ಯಂಡ್ ಈ ಥರ ಡಾಟ್ಸ್ ಇರುವಂಥದ್ದು 5D ಸೀರೀಸ್. ನಾವು ಲುಕ್ ಎಟ್ ಹಿಯರ್, ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್, ನೋಡಿ ಈ ಡಿಫ್ರೆನ್ಸ್ಗೆ ಈ ಡಿಫ್ರೆನ್ಸ್ ಚೇಂಜಸ್ ಇದೆ ಅಲ್ವಾ? ನೋಡಿ ಇಲ್ಲಿ 13.7 ಇದ್ದರೆ ಇಲ್ಲಿ ಏನಾಗಿರುತ್ತೆ 15, ಎಕ್ಸಾಕ್ಟ್ 15 ಇದೆ. ಸೊ ಇವೆರಡರ ನಡುವೆ ಇರುವಂಥ ಆಟೋಮಿಕ್ ಸೈಜ್ ಡಿಫ್ರೆನ್ಸ್ ಏನಾಗಿದೆ, ತುಂಬ ಕಮ್ಮಿ ಆಗಿದೆ. ಅರ್ಥ ಆಗ್ತಿದೆಯಲ್ಲ? ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಅರ್ಥ ಮಾಡ್ಕೋಬೇಕು ಏನಂತ ಅಂದರೆ, why these 4D series and 5D series have the same size? Because of the lanthanide contraction. ಅರ್ಥ ಆಗ್ತಿದೆ ಅಲ್ವಾ? ನೋಡಿ ಇವುಗಳ ಸೈಜು, ಇವುಗಳ ಆಟೋಮಿಕ್ ಸೈಜು ಹೇಗೆ ಚೇಂಜಸ್ ಆಗ್ತಾ ಹೋಗ್ತಿದೆ, ಇವುಗಳ ಆಟೋಮಿಕ್ ಸೈಜ್ ಹೇಗೆ ಚೇಂಜಸ್ ಆಗ್ತಾ ಇದೆ. ಸೊ ಇಲ್ಲಿ ಬರ್ತಾ ಬರ್ತಾ ಡೌನ್ ದ ಗ್ರೂಪ್ ಏನಾಗ್ತಿದೆ, ಅಲಾಂಗ್ ದ ಪೀರಿಯಡ್ ಏನಾಗ್ತಿದೆ ಅಂದರೆ, ಈಗ ಅಲಾಂಗ್ ದ ಪೀರಿಯಡ್ ಸೈಜ್ ಏನಾಗ್ತಿದೆ, ಡಿಕ್ರೀಸ್ ಆಗ್ತಾ 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 ಜಿಂಕಿಗೆ ಇನ್ಕ್ರೀಸ್ ಆಗ್ತಿದೆ. ಬಟ್ ಇವು ಕಾನ್ಸ್ಟೆಂಟಾಗಿ ಎರಡೂ ಗ್ರೂಪು 4D ಸೀರೀಸ್ ಮತ್ತು 5D ಸೀರೀಸ್ ಕಾನ್ಸ್ಟೆಂಟಾಗಿ ಡಿಕ್ರೀಸ್ ಆಗ್ತಿದೆ, ಹಾಗೆ ಕಾನ್ಸ್ಟೆಂಟಾಗಿ ಇನ್ಕ್ರೀಸ್ ಆಗ್ತಿದೆ. ಬಿಕಾಸ್ ಇಲ್ಲೂ ಕೂಡ ಅಷ್ಟೇ ನೋಡಿ, ಜಿಂಕ್, ಕ್ಯಾಡ್ಮಿಯಮ್ ಆ್ಯಂಡ್ ಮರ್ಕ್ಯುರಿ. ಜಿಂಕ್, ಕ್ಯಾಡ್ಮಿಯಮ್ ಆ್ಯಂಡ್ ಮರ್ಕ್ಯುರಿ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಮೂರರಲ್ಲೂ ಆಟೋಮಿಕ್ ಸೈಜ್ ಅದೇ ಥರ ಇರುತ್ತೆ. ಈ ಮೂರು ಎಲಿಮೆಂಟ್ಸ್ಗಳು ಸ್ಮೂತ್ ಇರುತ್ತೆ, ಹಾರ್ಡ್ ಇರೋದಿಲ್ಲ, ತುಂಬ ಹಾರ್ಡ್ ಇರೋದಿಲ್ಲ. ಸೊ ತುಂಬ ಹಾರ್ಡ್ ಇಲ್ಲ ಅಂತಂದರೆ ಮೆಲ್ಟಿಂಗ್ ಪಾಯಿಂಟ್ ಕೂಡ ಅವುಗಳದ್ದು ಏನಿರುತ್ತೆ, ಕಡಿಮೆ ಇರುತ್ತೆ. ಇದು ಅರ್ಥ ಆಗಿದೆ ಅಲ್ವಾ ಆಟೋಮಿಕ್ ಸೈಜ್? ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಕ್ಕಿಂತ ಮುಂಚೆ ಇದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಪ್ಲೀಸ್. So along the rows, nuclear charge increases, but the penultimate D sub shell has poor shielding effect. So atomic and ionic size remain almost same. ಅದೇ ನಾನು ಹೇಳಿ ಕ್ರೋಮಿಯಂ ಇಂದ ಏನಾಗಿರುತ್ತೆ, ಕಾಪರ್ ವರ್ಗು ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರೋದ್ರ ಬಗ್ಗೆ ಹೇಳಿದ್ದು. ನೆಕ್ಸ್ಟ್, the radii of the third 5D series are virtually the same as those of the corresponding members of the second series. Why? Because of the lanthanide contraction. ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. lanthanide contraction ಅಂದರೆ ಏನು, ಅದರ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದನ್ನು ಎಫ್ ಆರ್ಬಿಟಲ್ಸ್, ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕಾನ್ಸೆಪ್ಟ್ ಹೇಳಬೇಕಾದ್ರೆ ನಾನು ಹೇಳ್ತೀನಿ. ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಓಕೆ, ನೆಕ್ಸ್ಟ್ ಸ್ಲೈಡ್ ಪ್ಲೀಸ್. Now next one is what? Ionization enthalpy. Dear students, ionization enthalpy na ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗೋಣ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಂಟ್ರ್ಯಾಕ್ಟ್ ಮಾಡಿ. ನಿಮಗೆ ಯಾವ ರೀತಿಯಲ್ಲಿ ಇನ್ನೂ ನೀಟಾಗಿ ಅರ್ಥ ಮಾಡ್ಸೋಕ್ಕಾಗುತ್ತೋ ಬೆಸ್ಟ್ ಮೆಥಡನ್ನೇ ನಾನು ಕ್ಲಾಸ್ ಮಾಡಿದ್ದೀನಿ. ಇನ್ನೂ ಬೆಸ್ಟ್ ಮೆಥಡಲ್ಲಿ ನಾನು ಕ್ಲಾಸ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಡೇ.